ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಾನು ಹೋದ ಕ್ಲಾಸಲ್ಲಿ ಫ್ರಾಕ್ಷನ್ ನ್ಯೂಮರೇಟರ್ ಡಿನಾಮಿನೇಟರ್ ಎಲ್ಲ ಲಾರ್ಜ್ ಅಂಕೆಗಳಿದ್ರೆ, ದೊಡ್ಡ ಅಂಕೆ ಇದ್ರೆ ಅದನ್ನ ಹೇಗೆ ಸಿಂಪ್ಲಿಫೈ ಮಾಡಿ ಲೋಯೆಸ್ಟ್ ಫಾರ್ಮ್ಗೆ ಇಡೋದು ಅಂಥೇಳಿ. ಲೋಯೆಸ್ಟ್ ಫಾರ್ಮ್ ಆಫ್ ಫ್ರಾಕ್ಷನ್ ಅಂದರೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಅಂತ, ಅಂದರೆ ವೆನ್ ದೆ ಬಿಕಮ್ ರಿಲೇಟಿವ್ ಪ್ರೈಮ್ಸ್ ಅಂಥೇಳಿ. ಸೊ ಇವತ್ತಿನ ದಿವಸದಿಂದ ನಾವು ಇನ್ನೊಂದು ಸ್ವಲ್ಪ ದೊಡ್ಡ ಲೆಕ್ಕದ ಕಡೆಗೆ ಹೋಗೋಣ. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ಬೇರೆ ಬೇರೆ ಅರ್ಥಮೆಟಿಕ್ ಟರ್ಮ್ಸ್ನ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಈ ಎಲ್ಲ ಮ್ಯಾಥಮೆಟಿಕ್ ಆಪರೇಷನ್ಸು ಒಂದೇ ಎಕ್ಸ್ಪ್ರೆಷನ್ ಅಲ್ಲಿರುತ್ತೆ. ಎಲ್ಲ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ನ ಒಂದು ನಂಬರ್ ಆಗಿ ಇಡಬೇಕು. ಸೊ ಫ್ರಾಕ್ಷನ್ಸ್ ಲೆಕ್ಕದಲ್ಲಿ ಫೈನಲ್ ಆನ್ಸರು ಲೋಯೆಸ್ಟ್ ಫಾರ್ಮ್ ಆಫ್ ಫ್ರಾಕ್ಷನ್ಗೆ ಬರೋ ಹಾಗೆ ಇಡೋದು ಲೆಕ್ಕ. ಸೊ ಅದಕ್ಕೆ ಫ್ರಾಕ್ಷನ್ಸ್ ಕೂಡೋದಕ್ಕೆ ನಮಗೆ ಕಾಮನ್ ಬೇಸ್ ಇರಬೇಕು. ಕಾಮನ್ ಬೇಸ್ ಅನ್ನೋದು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತಂದ್ರೆ ನಮಗೆ ಫ್ರಾಕ್ಷನಲ್ಲಿ ಯಾವ್ಯಾವ ನಂಬರಿಗೆ ಏನೇನು ಡಿನಾಮಿನೇಟರ್ ಇರುತ್ತೋ ಆ ಡಿನಾಮಿನೇಟರ್ ಎಲ್ಲದರಿಂದ ಭಾಗಿಸೋಕ್ಕಾಗೋಂಥ ಮಲ್ಟಿಪಲ್, ಆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಇಟ್ಕೊಂಡ್ರೆ ಕಾಮನ್ ಬೇಸ್ ಬಂದು ನಾವು ಕೂಡೋದು, ಕಳೆಯೋದು ಎಲ್ಲ ಆಗುತ್ತೆ. ಓಕೆ, ಹಾಗೇನೆ ಫ್ರಾಕ್ಷನ್ಸ್ ಅನ್ನ ಗುಣಿಸಬೇಕಾದ್ರೆ ನ್ಯೂಮರೇಟರ್ ಇಂದ ನ್ಯೂಮರೇಟರ್ ಗುಣಿಸೋದು, ಡಿನಾಮಿನೇಟರ್ ಇಂದ ಡಿನಾಮಿನೇಟರ್ ಗುಣಿಸಿದ್ರೆ ಎರಡು ಫ್ರಾಕ್ಷನ್ ಅನ್ನ ಗುಣಿಸ್ಬೋದು. ಹಾಗೆ ನ್ಯೂಮರೇಟರ್ ಇಂದ ನ್ಯೂಮರೇಟರ್ನ ಭಾಗಿಸೋದು, ಡಿನಾಮಿನೇಟರ್ ಇಂದ ಡಿನಾಮಿನೇಟರ್ನ ಭಾಗಿಸೋದು ಮಾಡಿದ್ರೆ ಒಂದು ಫ್ರಾಕ್ಷನ್ ಇಂದ ಇನ್ನೊಂದು ಫ್ರಾಕ್ಷನ್ ಅನ್ನ ಭಾಗಿಸ್ಬೋದು. ಓಕೆ, ಸೊ ವಿ ಶುಡ್ ನೋಟ್ ಏನೇನು ತಿಳ್ಕೋಬೇಕು ಅಂತಂದ್ರೆ, ಟು ಆಡ್ or subtract fraction terms we find lowest common ಮಲ್ಟಿಪಲ್, ಅದನ್ನ LCM ಅಂತ ಕರಿತೀವಿ. ಮಲ್ಟಿಪಲ್ ಅಂತಂದ್ರೆ ಇಟ್ ಈಸ್ ಡಿವಿಸಿಬಲ್ ಬೈ ಇಟ್ಸ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಡಿವಿಸಿಬಲ್ ಬೈ ದಿ denominators of the given fractions. Denominators of given fractions. Okay, denominator and given fractions, idu one important. Okay, example 1/3 plus 1/5 minus 2/9 ಅಂತಿದೆ ಅಂತ ಇಟ್ಕೊಳ್ಳೋಣ. So what are the denominators? So the denominators are, ಡಿನಾಮಿನೇಟರ್ ಅಂತಂದ್ರೆ ಇವಾಗ ನೋಡಿ ಇಲ್ಲಿ ಫ್ರಾಕ್ಷನ್ ಅಂದ್ರೆ ಏನ್ ಹೇಳ್ತೀನಿ, ಒಂದು ಯೂನಿಟ್ ಅನ್ನ ಡಿನಾಮಿನೇಟರ್ ಅಲ್ಲಿ ಎಷ್ಟು ನಂಬರ್ ಕೊಟ್ಟಿರ್ತಾರೋ ಅಷ್ಟು ನಂಬರ್ ಈಕ್ವಲ್ ಡಿವಿಷನ್ಸ್ ಮಾಡೋದು ಅಂತ ಹೇಳಿ. ಓಕೆ, ಸೊ ಇಟ್ ಇಸ್ ಅ ಡಿವಿಷನ್ ಆಪರೇಷನ್. ಫ್ರಾಕ್ಷನ್ ಅಲ್ಲಿ ಏನಿರುತ್ತೆ, ನ್ಯೂಮರೇಟರ್ is divided into equal number of parts, as many parts as are in the denominator ಅಂತ ಹೇಳಿ. 1/3 ಅಂದ್ರೆ 1 ಅನ್ನ 3 ಈಕ್ವಲ್ ಡಿವಿಷನ್ ಮಾಡೋದು ಅಂತ ಹೇಳ್ತಾರೆ. ಸೊ ಇದು ಡಿನಾಮಿನೇಟರ್ ಅಂತ, ಡಿವಿಷನ್ ಲೈನ್ ಮೇಲಿರೋದು ನ್ಯೂಮರೇಟರ್ ಅಂತ ಹೇಳಿ. ಸೊ ಡಿನಾಮಿನೇಟರ್ಸ್ ಆರ್ 3, 5 and 9. We have to find LCM of 3, 5 and 9. ಅದಕ್ಕೆ ಏನ್ ಮಾಡಬೇಕು ಅಂತಂತಂದ್ರೆ, ನಾವು ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡ್ಕೊಂಡ್ಬಿಟ್ಟು ಪ್ರೈಮ್ ಫ್ಯಾಕ್ಟರ್ಸ್ ನಿಂದ ಯಾವ ಮಲ್ಟಿಪಲ್ ಲೋಯೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಡುಹಿಡ್ಕೋಬಹುದು. ಈಗ ನೋಡಿ ಇಲ್ಲಿ 3 and 5ಗೆ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲ, 5ಗೂ 9ಗೂ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲ.
ಅದೇ 3ಗೂ 9ಗೂ ಕಾಮನ್ ಫ್ಯಾಕ್ಟರ್ಸ್ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ಪ್ರೊಸೀಜರು 3 ನಂಬರ್ನು ಪಕ್ಕ ಕಾಮ ಹಾಕಿ ಬರ್ಕೊಳ್ಳೋದು, ಆಯ್ತಾ. ಅದರಲ್ಲಿ ಲೋಯೆಸ್ಟ್ ಪ್ರೈಮ್ ನಂಬರ್ ಯಾವ್ದಿದೆ, ಇವಾಗ ಇಲ್ಲಿ 3 ಇದೆ, ಅದರಿಂದ ಡಿವೈಡ್ ಮಾಡ್ಕೊಂಡು ಹೋಗೋದು. 3 ಕ್ಯಾನ್ ಬಿ ಡಿವೈಡೆಡ್ ಬೈ 3, ಸೊ 3 ಒಂದ್ಲಿ 3 ಅಂತೇಳಿ ಕೋಶಂಟ್ ಕೆಳಗಡೆ ಬರ್ಕೊಳ್ಳೋದು. 5ನ ಡಿವೈಡ್ ಮಾಡೋಕ್ಕಾಗಲ್ಲ, ಹಾಗೆ ಇಟ್ಕೋತೀನಿ ಅಂತ ಹೇಳಿ 5ನ ಹಾಗೆ ಬರ್ಕೊಳ್ಳೋದು. 9 ಕ್ಯಾನ್ ಬಿ ಡಿವೈಡೆಡ್ ಬೈ 3, ಸೊ 3 3ಲಿ 9, ಸೊ 3 ಕ್ಯಾನ್ ಬಿ ಡಿವೈಡೆಡ್. ಇದು ಬಂದಾದ್ಮೇಲೆ ಇನ್ಯಾವುದು ಕಾಮನ್ ಫ್ಯಾಕ್ಟರ್ ಇರೋ ನಂಬರ್ಸು ಇಲ್ಲ. ಸೊ ವಿ ಹ್ಯಾವ್ ರೆಡ್ಯೂಸ್ಡ್ ದಿ ಗಿವನ್ ನಂಬರ್ಸ್ ಟು ಫ್ಯಾಕ್ಟರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ಸ್ ಫೈನಲಿ. ದೇರ್ ಆರ್, ಈಗ ನೋಡಿ 3ಕ್ಕೂ 5ಕ್ಕೂ 3ಕ್ಕೂ ಮತ್ತೆ ಇನ್ಯಾವುದು ಕಾಮನ್ ಫ್ಯಾಕ್ಟರ್ಸು ಇಲ್ಲ. ಸೊ ಇನ್ನು ಮತ್ತೆ 3 ಅಂದ್ಲಿ 3 ಅಂದ್ರೆ 2 ಬರುತ್ತೆ. ದೇರ್ ಫೋರ್ ಆ ಥರ ಬಂದಾಗ ಆ ಲಾಸ್ಟ್ ಏನೇನು ಪ್ರೈಮ್ ನಂಬರ್ಸ್ ಇಟ್ಕೊಳುತ್ತೋ ಅದರದ್ದು ಪ್ರಾಡಕ್ಟ್ LCM. ದೇರ್ ಫೋರ್ LCM ಕಾಮನ್ ಮಲ್ಟಿಪಲ್ ಈಕ್ವಲ್ಸ್ ಪ್ರಾಡಕ್ಟ್ ಆಫ್ 3 into 5 into 3 ಅಂತ ಬಂತು. ಓಕೆ, ಸೊ ಸಾಮಾನ್ಯ ಲೆಕ್ಕ ಮಾಡ್ಬೇಕಾದ್ರೆ ಹುಡುಗರು ಏನ್ ಮಾಡ್ಬಿಡ್ತಾರೆ, ಇದಿಷ್ಟನ್ನು ಗುಣಿಸ್ಬಿಟ್ಟು 3 5 15 15 3 45 ಅಂತ ಇಟ್ಕೊಂಡು ಮತ್ತೆ ಭಾಗಿಸಿ ಗುಣಿಸಿ ಎಲ್ಲ ಮಾಡ್ತಾರೆ. ಅದ್ ಮಾಡ್ತಾ ಕೂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹೆಂಗೂ ಫ್ಯಾಕ್ಟರ್ಸ್ ಇರುತ್ತೆ, ಫ್ಯಾಕ್ಟರ್ಸ್ ಇದ್ದಾಗ ಡಿವಿಷನ್ ಮಾಡೋದು ಈಸಿ. ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ಇವಾಗ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ಇವಾಗ ನಮ್ಗೆ LCM ಅಂತಂದ್ರೆ ಏನು, ಈ ಕಾಮನ್ ಮಲ್ಟಿಪಲ್, ಈ ಎಲ್ಲ ಏನೇನು ಫ್ರಾಕ್ಷನ್ಸ್ ಕೊಟ್ಟಿದೀವೋ ಅವೆಲ್ಲದಕ್ಕೂ ಈ ಮಲ್ಟಿಪಲ್ಲೇ ಡಿನಾಮಿನೇಟರ್ ಬರೋ ಹಂಗೆ ಮಾಡಬೇಕು. ಸೊ ಹೌ ಟು ಡೂ ದ್ಯಾಟ್, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಕಾಮನ್ ಡಿನಾಮಿನೇಟರ್ ಅಂತ ಬರ್ಕೋತೀವಿ ನಾವು. LCM is used as the common denominator. ಎಲ್ಲದಕ್ಕೂ ಸೇರಿ ಒಂದೇ ಡಿನಾಮಿನೇಟರ್ ಅಂತ ಮಾಡಿದ್ರೆ ಎಲ್ಲಾನು ಒಂದೇ ಯೂನಿಟ್ ಫ್ರಾಕ್ಷನಿನ ಟರ್ಮ್ಸ್ ಅನ್ನ ಲೆಕ್ಕಕ್ಕೆ ಬರುತ್ತೆ. ಎಲ್ಲ ಒಂದೇ ಯೂನಿಟ್ ಫ್ರಾಕ್ಷನ್ ಆದಾಗ ಅದು ಒಂದೇ ಟೈಪ್ ಆಫ್ ಫ್ರಾಕ್ಷನ್ ಆಗುತ್ತೆ. ಒಂದೇ ಟೈಪ್ ಆಫ್ ಫ್ರಾಕ್ಷನ್ಸ್ ಅನ್ನ ನಾವು ಕೂಡ್ಬೋದು. ಓಕೆ, 1/3, 2/3, 4/3 ಎಲ್ಲದರಲ್ಲೂ ಡಿನಾಮಿನೇಟರ್ 3 3 3 ಅಂದ್ರೆ ಅವಾಗ ಕಾಮನ್ ಡಿನಾಮಿನೇಟರ್ ಆಯ್ತು. ಅವಾಗ 3 ಕಾಮನ್ ಡಿನಾಮಿನೇಟರ್ನ ಕಾಮನ್ ತೆಗೆದು ಮೇಲ್ಗಡೆ ಇರೋ ನಂಬರ್ನೆಲ್ಲ ಕೂಡಬಹುದು, ಆಯ್ತಾ. ಸೊ ಅದರಿಂದ ಯೂಸ್ಡ್ ಆಸ್ ದಿ ಕಾಮನ್ ಡಿನಾಮಿನೇಟರ್ ಅಂತ ಹೇಳಿ. ಈಗ ಕಾಮನ್ ಡಿನಾಮಿನೇಟರ್ ಯಾವುದು, ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದೀಸ್ ಟರ್ಮ್ಸ್. ಇದು LCM. ಅದನ್ನ ಹಾಗೆ ಬರ್ಕೊಳ್ಳಿ, ಗುಣಿಸ್ಕೊಂಡು ಬರ್ಕೋಬೇಡಿ. ಯಾಕೆ ಅಂತ ಈಗ ಅರ್ಥ ಆಗುತ್ತೆ ನೋಡಿ, ಈಸಿಯಾಗಿ ಮಾಡ್ಬೋದು. ಅವಾಗ ಬಂದೆ, ಸೊ 3 into 5 into 3 ಅಂತ ಬರ್ಕೊಂಡು ಒಂದು ದೊಡ್ಡ ಡಿವಿಸರ್ ಲೈನ್ ಹಾಕೊಳ್ಳೋದು, ಡಿವಿಡೆಂಡ್ ಲೈನ್ ಹಾಕೊಂಡು ಈಗ ಯಾವಾಗಲೂ ಈ ಡಿನಾಮಿನೇಟರ್ ಇಂದ ಈ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ನ ಡಿವೈಡ್ ಮಾಡೋದು. ಈಗ ನೋಡಿ, ಫಸ್ಟ್ ಟರ್ಮ್ಗೆ 1/3 ಇದೆ, ಅದನ್ನ ಕಾಮನ್ ಡಿನಾಮಿನೇಟರ್ಗೆ ಬರೋಕ್ಕೋಸ್ಕರ ಏನು ಮಾಡಬೇಕು, ನಾನು ಈ 3 ಇಂದ 3 into 5 into 3 ಡಿವೈಡ್ ಮಾಡಿದ್ರೆ ನನಗೆ 5 into 3 ಉಳಿಯುತ್ತೆ. ಸೊ 5 into 3 ಉಳಿಯುತ್ತೆ. ಸೊ ಮೇಲೇನಿದೆ 1 ಅಂತ ಇದೆ, ಅದನ್ನ ನಾನು ಈಗ 5 into 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದು ಹೆಂಗಾಯ್ತು ನೋಡಿ, ಇವಾಗ ಇಲ್ಲಿ 1/3 into 5 into 3/5 into 3 ಅಂತ ಮಾಡಿದ್ರೆ ಅವಾಗ 1/3 ಅನ್ನೋ ಫ್ರಾಕ್ಷನ್ ಅದೇ ಬೆಲೆ ಉಳಿತು, ನಾವೇನು ವ್ಯತ್ಯಾಸ ಮಾಡಲಿಲ್ಲ. ಸೊ ಈ 3 into 5 into 3 ಬರ್ಕೊಂಡ್ಬಿಟ್ಟಿದ್ದೀವಿ ಮುಂಚೆನೆ. ಇನ್ನು ಉಳಿದಿದ್ಯಾರು 5 into 3. ಸೊ 1 into 5 into 3 ಅಂತ ಬರ್ಕೊಳ್ಳೋದು. ಅದಾದ್ಮೇಲೆ ನೆಕ್ಸ್ಟ್ ಫ್ರಾಕ್ಷನ್ ಮಧ್ಯೆ ಏನಿದೆ, ಅಡಿಷನ್ ಇದೆ, ಸೊ ಪ್ಲಸ್. ಸೊ ಅಲ್ಲಿಗೆ ನ್ಯೂಮರೇಟರ್ನ ಆಡ್ ಮಾಡಬೇಕಾಗುತ್ತೆ ಅಂತ. ಸೊ ಅಲ್ಲಿ ಏನಿದೆ, ಅಗೇನ್ ಇದೇ ಥರನೇ ಅಲ್ಲಿ 1/5 ಇದೆ. ಇಲ್ಲಿ 5 ಆದ್ಮೇಲೆ ಇನ್ನು ಉಳಿದಿರೋದು ಯಾರು, 3 into 3. ಇಲ್ಲಿ 3 into 3. ಸೊ ಹಾಕಿದ್ರೆ ನೋಡಿ, ಇಲ್ಲಿ 5 into 3 into 3 ಅದೇ ಬೇಸ್ ಬಂತು. ಅದು ಬರೋಕ್ಕೋಸ್ಕರ ಏನು ಮಾಡಬೇಕು, ನಾನು 3 into 3 ಇಂದ ಮಲ್ಟಿಪ್ಲೈ ಮಾಡಬೇಕು. ದೇರ್ ಫಾರ್ 1 into 3 into 3 ಅಂತ ಬಂತು. ಓಕೆ, ನೆಕ್ಸ್ಟ್ ಟರ್ಮಿಗೆ ಏನಿದೆ, ಮೈನಸ್ ಇದೆ, ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ ನ್ಯೂಮರೇಟರ್ ಹ್ಯಾಸ್ ಟು ಬಿ ಸಬ್ಟ್ರಾಕ್ಟೆಡ್. ಅಲ್ಲೂ ಅಷ್ಟೇ ಏನಿದೆ, ಅಲ್ಲಿ 2/9 ಅಂತಿದೆ.
ಸೊ ಈ 9 ನಲ್ಲಿ ನೋಡಿ, ಇಲ್ಲಿ 3 × 3 ಅನ್ನೋದು 9 ಆಯ್ತು. ಅದಲ್ಲದೆ ಏನಿದೆ 5 ಇದೆ. ಸೊ ಇದಿಷ್ಟು 9 ಇದೆ, ಇದಿಷ್ಟು ಹೋದ್ರೆ ಉಳಿಯೋದು ಯಾವುದು 5 ಅಲ್ವಾ. ಸೊ ಈಗ ನಾನು 5 ಇಂದ 5 ಡಿವೈಡ್ ಮಾಡಿದ್ರೆ ಇಲ್ಲಿ 2/9 ಉಳಿಯುತ್ತೆ. ಸೊ ಬೇಸಿಕಲಿ ನಾನು ಏನು ಮಾಡಬೇಕಾಯ್ತು, ಅಲ್ಲಿಗೆ 5 ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕಾಯ್ತು. ಸೊ 3 × 3 × ಸೊ ಬೇಸಿಕಲಿ ಅವಾಗ ಏನು ಬಂತು ನನಗೆ, 2 × ಈ 9 ಹೋದ್ಮೇಲೆ ಉಳಿಯೋದು 5. ಸೊ ಬೇಸಿಕಲಿ ವಾಟ್ ವಿ ಆರ್ ಟ್ರೈಯಿಂಗ್ ಟು ಡೂ ಈಸ್ we are using the factors of the lowest common denominator, dividing by the denominator this lowest common denominator. Whatever quotient we get, we multiply it with the numerator. Okay, so ಇದನ್ನ ಮನಸ್ಸಲ್ಲಿ ಮಾಡ್ಕೊಳ್ಳೋ ಅಷ್ಟು ಸ್ಪೀಡಿಗೆ ಬಂದ್ಬಿಟ್ರೆ ಲೆಕ್ಕ ಮಾಡೋದು ಸುಲಭ ಆಗುತ್ತೆ. ಈಗ ಏನು ಮಾಡಿದ್ದೀವಿ, we have created a common denominator. To create the common denominator, remaining factors ನ ನ್ಯೂಮರೇಟರ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಇದು ನೋಡಿ, ಇಲ್ಲಿ ಇದು ರಿಮೈನಿಂಗ್ ಫ್ಯಾಕ್ಟರ್ಸ್. ರಿಮೈನಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಏನು, 3 ಇಂದ ಡಿವೈಡ್ ಮಾಡಿದಾಗ ಉಳಿದಿದ್ದು 5 × 3 ಉಳಿತು. ನೆಕ್ಸ್ಟ್ ಇದನ್ನು ರಿಮೈನಿಂಗ್ ಫ್ಯಾಕ್ಟರ್ಸ್. 5 ಇಂದ ಡಿವೈಡ್ ಮಾಡಿದಾಗ ಉಳಿದಿದ್ದ ಫ್ಯಾಕ್ಟರ್ಸ್ ಯಾರು, 3 × 3. ಇಲ್ಲೂ ಅಷ್ಟೇನೆ, ಇದು ರಿಮೈನಿಂಗ್ ಫ್ಯಾಕ್ಟರ್. ಯಾಕೆ, 5 ಇಂದ ಡಿವೈಡ್ ಮಾಡಿದ್, ಇಲ್ಲಿ 9 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 3 × 3 = 9. 9 ಇಂದ ಡಿವೈಡ್ ಮಾಡಿದಾಗ ಉಳಿಯೋದು 5. ಸೊ ನಾವೇನ್ ಮಾಡ್ತೀವಿ, ನ್ಯೂಮರೇಟರ್ ಇಂಟು ರಿಮೈನಿಂಗ್ ಫ್ಯಾಕ್ಟರ್ಸ್ ಪ್ಲಸ್ ನ್ಯೂಮರೇಟರ್ ಇಂಟು ರಿಮೈನಿಂಗ್ ಫ್ಯಾಕ್ಟರ್ -2 ಇಂಟು ರಿಮೈನಿಂಗ್ ಫ್ಯಾಕ್ಟರ್. ಸೊ ಈ ಪ್ರೊಸೀಜರು ಮೈಂಡಿಗೆ ಬಂದ್ಬಿಡ್ಬೇಕು. ಸೊ ನಾನು ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಏನು ಮಾಡಬೇಕು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಕಂಡಿಡ್ಕೊಂಡು ಅದನ್ನ ಫ್ಯಾಕ್ಟರ್ಸ್ ಥರನೇ ಬರ್ಕೊಂಡು ನ್ಯೂಮರೇಟರ್ ಇಂಟು ರಿಮೈನಿಂಗ್ ಫ್ಯಾಕ್ಟರ್ಸ್ ಬರ್ಕೊಂಡು ಹೋದ್ರೆ ಐ ವಿಲ್ ಗೆಟ್ ದಿ ಸಮ್ ಅಂತ. ದಟ್ ಈಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಏನಾಯ್ತು ನೋಡಿ, ಇವಾಗ ಐ ಹ್ಯಾವ್ ದಿಸ್ 3 × 5 × 3 ಇದು ಹಾಗೆ ಇದೆ. ಯಾವಾಗ್ಲೂ ಮುಂಚೆನೆ ಫುಲ್ ಗುಣಿಸ್ಕೊಂಡ್ಬಿಡ್ಬಾರ್ದು, ಲಾಸ್ಟ್ ಸ್ಟೆಪ್ಪಿಗೆ ಬರ್ಬೇಕಾದ್ರೆ ಗುಣಿಸಿ ಭಾಗಿಸಿ ಲಾಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಯಾಕೆಂತಂದ್ರೆ ಫ್ರಾಕ್ಷನ್ ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ ನ ಕ್ಯಾನ್ಸಲ್ ಮಾಡೋದು ಬರ್ಬೋದು, ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಮಾಡ್ತಾ ಹೋಗೋದು. ಸೊ ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ, 15 ಪ್ಲಸ್ 3 × 3 9 -2 × 5 ಅಂದ್ರೆ 10. ಸೊ ಇದನ್ನ ಕೂಡ್ಕೊಳ್ಳೋದು ಒಂದ್ ಕಡೆಗೆ. 15 9 24, 24ರಲ್ಲಿ 10 ಹೋದ್ರೆ 14 ಡಿವೈಡೆಡ್ ಬೈ 3 × 5 × 3. ಸೊ ಲೋಯೆಸ್ಟ್ ಫ್ರಾಕ್ಷನ್ ಮಾಡ್ಬೇಕಾದ್ರೆ ಏನಾಗಬೇಕು, ನನಗೆ ಇದ್ರದ್ದು ನ್ಯೂಮರೇಟರ್ದು ಫ್ಯಾಕ್ಟರ್ ಬರ್ಕೊಳ್ಳೋದು 2 × 7 ಅಷ್ಟೇ ಬರುತ್ತೆ. ಇಲ್ಲಿ 3 × 5 × 3 ಇದೆ. ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲದೆ ಹೋದ್ರೆ ಏನು, 1 ಈಸ್ ದಿ ಓನ್ಲಿ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಹಾಗಾಗಿ ದಿ ಪ್ರಾಡಕ್ಟ್ ಆಫ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಫೈನಲಿ ಗಿವ್ ಮಿ ದಿ ಲೋಯೆಸ್ಟ್ ಫ್ರಾಕ್ಷನ್ ಅಂತ ಉತ್ತರ ಬಂತು. ಸೊ ದಿಸ್ ಈಸ್ ಹೌ we try to simplify addition and subtraction. ಏನು ಮಾಡಿದ್ವಿ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಕಂಡಿಡ್ಕೊಂಡ್ವಿ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಕಂಡಿಡ್ಕೊಳ್ಳೋಕೆ ಏನು ಮಾಡಿದ್ವಿ, ಈ ಡಿನಾಮಿನೇಟರ್ಸ್ನೆಲ್ಲ ಒಂದ್ರ ಪಕ್ಕ ಒಂದು ಕಾಮ ಹಾಕಿ ಬರ್ಕೊಂಡು ದೆನ್ ಲೋಯೆಸ್ಟ್ ಯಾವ್ದು ಪ್ರೈಮ್ ಕಾಮನ್ ಇರುತ್ತೋ ಇದಕ್ಕೆ ಅದರಿಂದ ಡಿವೈಡ್ ಮಾಡ್ಕೊಂಡು ಬಂದ್ವಿ. ಡಿವೈಡ್ ಮಾಡೋದಕ್ಕೆ ಏನು ಕೋಶೆಂಟ್ ಬರುತ್ತೆ ಅದನ್ನ ಕೆಳಗಡೆ ಬರ್ಕೊಳ್ಳೋದು. 3 ರಿಂದ 3 ಭಾಗಿಸಿದಾಗ 1 ಬರುತ್ತೆ, ಒಂದು ಕೋಶೆಂಟ್. 3 × 1 3 ಬರ್ಕೋತೀವಿ. 5 ಡಿವೈಡ್ ಮಾಡೋಕ್ಕಾಗಲ್ಲ, ಹಾಗೆ ಇಟ್ಕೋತೀನಿ, ಇನ್ಯಾವ್ದಾರ ನೋಡೋಣ ಅಂತ. 9 ಡಿವೈಡ್ ಮಾಡೋಕ್ಕಾಗತ್ತೆ, 9 3 ಡಿವೈಡ್ ಮಾಡಿದ್ರೆ 3 ಬಂತು ಅಂತ. ಇನ್ನು ಮತ್ತೆ ಬಂದಾಗ 5ಕ್ಕೂ 3ಕ್ಕೂ ಇನ್ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ, ಹಾಗಾಗಿ ಅಲ್ಲಿಗೆ ನಿಂತೋಗುತ್ತೆ. ದಟ್ ಮೀನ್ಸ್ ವಿ ಹ್ಯಾವ್ ರಿಡ್ಯೂಸ್ಡ್ ದಿ ಡಿನಾಮಿನೇಟರ್ಸ್ 3, 5 and 9 ಟು ದೇರ್ ಲೋಯೆಸ್ಟ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್. ಈ 3, 5, 3 ಎಲ್ಲ ಏನು, ದೀಸ್ ಆರ್ ದಿ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 3, 5, 9. ಸೊ ಇವನ್ನ ಏನ್ ಮಾಡಿದ್ವಿ, LCM ಈಕ್ವಲ್ಸ್ ಲಾಸ್ಟ್ ಏನ್ ಬಂತು ಪ್ರೈಮ್ ಫ್ಯಾಕ್ಟರ್ಸ್ ಅದೊಂದು ಮಲ್ಟಿಪಲ್. ಸೊ ಮಲ್ಟಿಪಲ್ ಆದಂತಂದ್ರೆ ಏನಾಯ್ತು, ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ. ಈಗ 3, 5 and 3 ಆರ್ ದಿ ಫ್ಯಾಕ್ಟರ್ಸ್ ಆಫ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಅದನ್ನ ಹಂಗೆ ಕಾಮನ್ ಡಿನಾಮಿನೇಟರ್ ಅಂತ ಬರ್ಕೋತೀವಿ. ಕಾಮನ್ ಡಿನಾಮಿನೇಟರ್ ಆಗ್ಬೇಕಾದ್ರೆ ಇಲ್ಲಿ 3 ಮಾತ್ರ ಇತ್ತು, 5 3 ಇರಲಿಲ್ಲ. ಸೊ ಹಾಗಾದ್ರಿಂದ 5 3ರಿಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ
5 ಇಂಟು 3 5 ಇಂಟು 3 ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅವಾಗ, ವಿ ಯೂಸ್ ದಿ ಪ್ರೊಸೀಜರ್ ಆಫ್ ಆ್ಯಡಿಂಗ್ ದಿ ನ್ಯೂಮರೇಟರ್ ಬೈ ದಿಸ್ ಪ್ರೊಸೀಜರ್. ಏನು ಮಾಡಿದ್ವಿ, ನ್ಯೂಮರೇಟರ್ ಆಫ್ ದಿ ಫಸ್ಟ್ ಫ್ರಾಕ್ಷನ್ ಇಸ್ 1 ಇಂಟು factors which are remaining after you divide by its denominator. Other denominator 3 ಇಂದ lowest common multiple divide ಮಾಡಿದಾಗ ಉಳಿದಿದ್ದ ಫ್ಯಾಕ್ಟರ್ಸ್ ಯಾರು, 5 ಇಂಟು 3. ಸೊ 5 ಇಂಟು 3 ಇಂದ ಮಲ್ಟಿಪ್ಲೈ ಮಾಡ್ಕೊತೀವಿ. ಸೇಮ್ ಥಿಂಗ್ ವಿ ಡೂ ಇಟ್ ಫಾರ್ ದಿ ಸೆಕೆಂಡ್ ಅಂಡ್ ಥರ್ಡ್ ಫ್ರಾಕ್ಷನ್ಸ್. ಅಲ್ಲಿ ಪ್ಲಸ್ ಮೈನಸ್ ಸೈನ್ ಪ್ರತಿ ಫ್ರಾಕ್ಷನ್ಗೂ ಮಧ್ಯ ಏನಿರುತ್ತೋ ಅದೇ ಸೈನ್ ಅನ್ನ ಹಾಕ್ತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೌ how to use this procedure for mixed fractions? ಇದು ನೋಡಿ, ಇಲ್ಲಿ ಇದೊಂದು ಇಂಪಾರ್ಟೆಂಟ್ ತಿಳ್ಕೋಬೇಕು. How to use this procedure for mixed fractions. Mixed fraction ಅಂದ್ರೆ ಹೋದ್ಸತಿ ಹೇಳಿದ್ದೆ ಏನಂತ, when the numerator is greater than the denominator, we call it an improper fraction, and in such cases there will be a whole part and there will be a fraction part. Okay, there will be a whole part and a fraction part. Ignore it. When numerator is greater than denominator, the fraction has both whole part and fractional part. Okay, example, 5/3 ಅಂತ ಇದೆ ಅಂತ ಇಟ್ಕೊಳ್ಳೋಣ. 5/3 ಅಂತಂತಂದ್ರೆ ನೋಡಿ ಇಲ್ಲಿ, ಸೊ ಇದನ್ನ ಈ ಕೆಳಗಡೆ ಇರೋ ನಂಬರ್ ಮಲ್ಟಿಪಲ್ ತರ ಬರ್ಕೊಂಡ್ರೆ 3 + 2 ಅಂತ ಬರ್ಕೋಬಹುದು. ಸೊ ಅವಾಗ ಅದೇನಾಯ್ತು, ಇದು ಕಾಮನ್ ಡಿನಾಮಿನೇಟರ್ ಆಯ್ತಲ್ಲ, 3/3 + 2/3 ಅಂತ. ಸೊ ಅದೇನಾಯ್ತು, 1 + 2/3 ಅಂತ ಹೇಳಿ. ಸೊ ಇದನ್ನ ನಾವು ಒಂದು ಸಿಂಬಾಲಿಕ್ ಗೆ 1/2 ಅಂತ ಬರಿತೀವಿ. ದಿಸ್ ಈಸ್ ನೋನ್ ಆಸ್ ದಿ ಮಿಕ್ಸ್ಡ್ ಫ್ರಾಕ್ಷನ್. ಇದಕ್ಕೆ ಏನಂತ ಕರಿತೀವಿ, ದಿಸ್ ಈಸ್ ಕಾಲ್ಡ್ ದಿ ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮ್ ಆಫ್ 5/3. ಇದನ್ನ ಇನ್ನೊಂದ್ ಥರನೂ ತಿಳ್ಕೊಬಹುದು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂಥರ ಹೆಂಗ್ ತಿಳ್ಕೊಬಹುದು ಅಂತಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ 5ನ್ನ ಲಾಂಗ್ ಡಿವಿಷನ್ ಪ್ರಕಾರ 3ರಿಂದ ಡಿವೈಡ್ ಮಾಡಿದ್ರೆ 3 ಹೋಗುತ್ತೆ, 2 ಅನ್ನೋದು ರಿಮೈಂಡರ್ ಬಂತು. ಸೊ ಅಲ್ಲಿಗೆ ನಾನು 5ನ್ನ 3ರಿಂದ ಡಿವೈಡ್ ಮಾಡಿದಾಗ ಒಂದು ಸತಿ ಫುಲ್ ಅಂದ್ರೆ 3 ಇದೆ, ಅದರಲ್ಲಿ there is one number of 3. There is a remaining part which is fraction. That means 2 out of 3 equal divisions have to be taken ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದೀನಿ, ಈ ಕೋಶೆಂಟ್ ಇದು ರಿಮೈಂಡರ್, ಇದು ಯಾವ್ದ್ರಿಂದ ಭಾಗಿಸಿದ್ನೋ ಅದು ಡಿನಾಮಿನೇಟರ್ ಆಗ್ಬೇಕು. ಯಾವ್ದ್ರಿಂದ ಭಾಗಿಸಿದೆ ಅದು ಡಿನಾಮಿನೇಟರ್ ಆಗ್ಬೇಕು. ಅವಾಗ ವಾಟ್ ಯು ಗೆಟ್ ಈಸ್ ನೋನ್ ಆಸ್ ಮಿಕ್ಸ್ಡ್ ಫ್ರಾಕ್ಷನ್. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ನನಗೆ ಇಂಪ್ರಾಪರ್ ಫ್ರಾಕ್ಷನ್ ಬರ್ಬೇಕಾದ್ರೆ ಏನ್ ಮಾಡಬೇಕು, I should multiply the whole part by the denominator, add it to the numerator. To convert mixed fraction to regular fraction. Regular fraction ಅಂದ್ರೆ ಏನಿರುತ್ತೆ, ಬರೀ ನ್ಯೂಮರೇಟರ್ and denominator. Regular fraction ಅಂತಂದ್ರೆ has only numerator and denominator. Numerator and denominator ಇರುತ್ತೆ. ಅದಕ್ಕೆ ಹಿಂಗೆ ಮಾಡೋದು, to convert mixed fraction to regular fraction, multiply whole part
ಇದು ಹೋಲ್ ಪಾರ್ಟ್, ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ಮಲ್ಟಿಪ್ಲೈ ಹೋಲ್ ಪಾರ್ಟ್ by the denominator and add it to the numerator of mixed fraction. Okay, mixed fraction numerator of ಒಂದು ಕೆಲಸ ಸರಿಯಾಗಿ ಬರೀತೀನಿ ಅದನ್ನ. ಒಂದು ಅದೇನಪ್ಪ ಅಂತಂದ್ರೆ ನ್ಯೂಮರೇಟರ್ ಆಫ್ ಫ್ರಾಕ್ಷನ್ ಪಾರ್ಟ್, ನ್ಯೂಮರೇಟರ್ ಆಫ್ ಫ್ರಾಕ್ಷನ್ ಪಾರ್ಟ್. ಅಬ್ಸರ್ವ್, ಏನೇನು ಅಬ್ಸರ್ವ್ ಅಂತಂದ್ರೆ ನೋಡಿ ಇಲ್ಲಿ, into 3/5, 2 is whole part and 3/5 is fraction part, and 5 is the denominator. 5 is what? ಅದು ಡಿನಾಮಿನೇಟರ್. 2 3/5 ಅಂತ ಇದನ್ನ ಹೆಂಗೆ ಹೇಳ್ತೀವಿ ಇದನ್ನ? ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್, ಬಾಯ್ನಲ್ಲಿ ಹೇಳಬೇಕು ಅಂತಂತಂದ್ರೆ ಈ ತರ ಹೇಳ್ತೀವಿ, 2 3/5 ಅಂತ ಹೇಳ್ತೀವಿ. ಫಿಫ್ತ್ಸ್ ಇದನ್ನ ಓವರಾಲ್ ಹೇಳ್ಬೇಕಾದ್ರೆ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ 2 3/5 ಅಂತ ಹೇಳ್ತೀವಿ. ಟು ಕನ್ವರ್ಟ್ into regular fraction, convert it into regular fraction. ಹೆಂಗ್ ಮಾಡ್ಬೇಕು ಅದನ್ನ? multiply the whole part, multiply the whole part 2 by the denominator and add it to the numerator of the fraction part. Keep the denominator as such. Denominator is so much. So is equal to, ನೋಡಿ ಇಲ್ಲಿ, multiply the whole part by the denominator, add it to the numerator, divided by 5. So ಇದು ಹೆಂಗೆ ಬಂತು ಇವಾಗ? 13/5 ಅಂತ ಬಂತು. Okay, so this you should know. While adding and subtracting such mixed fractions, ಹೆಂಗ್ ಮಾಡೋದು? ಕೆಲಸಕ್ಕೆ ಏನಾಗುತ್ತೆ ಅಂದ್ರೆ ಮೆಷರ್ಮೆಂಟ್ ಮಾಡಿದಾಗ ಆ ಹೋಲ್ ಪಾರ್ಟ್ ನ ಹಂಗೆ ಇಟ್ಕೊಂಡು ಫ್ರಾಕ್ಷನ್ ಪಾರ್ಟ್ ನ ಸಪರೇಟ್ ಆಗಿ ಬರೀತಾರೆ. ಸೊ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂತಂತಂದ್ರೆ ಹೋಲ್ ಪಾರ್ಟ್ ಪ್ಲಸ್ ಫ್ರಾಕ್ಷನಲ್ ಪಾರ್ಟ್ ಅಂತ ಹೇಳಿ. ಸೊ ಈ ತರ 2 3/5 ಅಂತ ಬರೆದಾಗ 2 as a whole part is added to 3/5. So always note that important note. ಇದು ಬಹಳ ಕೇರ್ಫುಲ್ ಆಗಿ ಯಾವಾಗಲೂ ನಾವು ಇಟ್ಕೊಂಡಿರ್ಬೇಕು. 2 3/5 implies, ಹಿಂಗ್ ಬರೆದ್ರೆ ಏನರ್ಥ? ಏನೇನು ಸೂಚಿಸುತ್ತೆ ಅಂತ. implies ಅಂದ್ರೆ ಈ ಅರ್ಥ ಕೊಡುತ್ತೆ ಅಂತ. ಏನ್ ಅರ್ಥ ಕೊಡುತ್ತೆ? it implies that 2 plus 3/5, 2 plus 3/5, 2 3/5 implies 2 plus 3/5. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈಗ ಎಕ್ಸಾಂಪಲ್, ನ್ಯೂಮರಿಕಲ್ ಎಕ್ಸಾಂಪಲ್ ಒಂದು ಲೆಕ್ಕ ಮಾಡೋಣ. ಇದಕ್ಕೆ ನ್ಯೂಮರಿಕಲ್ ಎಕ್ಸಾಂಪಲ್. ಓಕೆ, 3.5 plus 2 1/5 minus 1 2/3 ಹಿಂಗೆ ಇಟ್ಕೊಳ್ಳೋಣ. ಸೊ ಇದನ್ನ ನಾನು ಆಡ್ ಮಾಡಬೇಕು. ಸಿಂಪ್ಲಿಫೈ, ಸಿಂಪ್ಲಿಫೈ
ಹೆಂಗೆ ಮಾಡ್ತೀವಿ? ಸಿಂಪ್ಲಿಫೈ ಏನು ಮಾಡೋದು ಇವಾಗ ಅಂತ ನೋಡೋದು. ಸೊ ಪ್ರತಿ ಮಿಕ್ಸ್ಡ್ ಫ್ರಾಕ್ಷನ್ಸನ್ನು ರೈಟ್ ಇಟ್ ಆಸ್ ಹೋಲ್ ಪಾರ್ಟ್ ಪ್ಲಸ್ ಫ್ರಾಕ್ಷನ್ ಪಾರ್ಟ್. ಆವಾಗ ಲೆಕ್ಕ ಮಾಡೋದು ಈಸಿ ಆಗುತ್ತೆ. ನೀವು ಸಾಮಾನ್ಯ ಏನು ಮಾಡ್ಬಿಡ್ತೀರಾ ಅಂದರೆ 2 3 6 1 7 7/2 5 2 10 1 11/5 3 2 5/3 ಈ ಥರ ಬರ್ಕೊಂಬಿಟ್ಟು ನ್ಯೂಮರೇಟರ್ ಲಾರ್ಜ್ ಸಂಖ್ಯೆ ಮಾಡಿಕೊಂಡು ಆಮೇಲೆ ಮತ್ತೆ LCM ಕಂಡುಹಿಡಿದು ಎಲ್ಲ ಮಾಡ್ತಾ ಹೋಗ್ತೀರಾ. ನ್ಯೂಮರೇಟರ್ ಲಾರ್ಜ್ ಸಂಖ್ಯೆ ಬರ್ಕೊಂಬಿಟ್ರೆ ನೋಡಿ ಏನಾಗುತ್ತೆ, ನಾವು ಈ ಲೆಕ್ಕ ಮಾಡ್ತಾ ಇರ್ಬೇಕಾದ್ರೆ ಏನು ನೋಡ್ಕೊಂಡ್ವಿ, ನ್ಯೂಮರೇಟರ್ ಇಂದ ರಿಮೈನಿಂಗ್ ಫ್ಯಾಕ್ಟರ್ಸ್ನ ಮಲ್ಟಿಪ್ಲೈ ಮಾಡಬೇಕು, ಇನ್ನು ಮತ್ತೆ ದೊಡ್ಡ ನಂಬರ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಈ ತರ ಮಿಕ್ಸ್ಡ್ ಫ್ರಾಕ್ಷನ್ಸ್ ಬಂದಾಗ ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ LCM ಕೆಲಸ ಇರೋದ್ರಿಂದ ಹೋಲ್ ಪಾರ್ಟ್ನ ಬೇರೆ ಫ್ರಾಕ್ಷನ್ ಪಾರ್ಟ್ನ ಬೇರೆ ಮಾಡ್ಕೋಬೇಕು. ಸೊ ಓಕೆ, ದಿಸ್ ಈಸ್ ಈಕ್ವಲ್ ಟು 3 + ½ ಲೆಕ್ಕ ಇದು. ಸೊ ಇದು 3 + ½ ಆಯ್ತು, ಪ್ಲಸ್ 2 1/5 ಅಂತಂದ್ರೆ ಏನಾಯ್ತು ನೋಡಿ, ಇದು 3 + ½ ಅನ್ನೋದು ಆ 3 1/2ನ ಹಂಗೆ ಬರ್ಕೊಂಡ್ವಿ. 2 1/5 ಹೆಂಗೆ ಬರ್ಕೋತೀವಿ, 2 + 1/5 ಅಂತ ಬರ್ಕೋತೀವಿ. ಈ ಬ್ರಾಕೆಟ್ ಯಾಕೆ ಹಾಕೋತೀವಿ ಅಂತಂದ್ರೆ ಪ್ಲಸ್ ಇದ್ದಾಗ ಪರವಾಗಿಲ್ಲ, ಎಲ್ಲ ಕೂಡ್ಕೊಳ್ಳುತ್ತೆ. ಮೈನಸ್ ಇದ್ದಾಗ ಆ ಕೂಡೋ ಪ್ರೋಸೆಸ್ ಪೂರ ಮೈನಸ್ ಇಂದ ಮಲ್ಟಿಪ್ಲೈ ಆಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಮೈನಸ್ ಬ್ರಾಕೆಟ್ ಬರ್ಕೊಂಡು 1 2/3 ಅಂದ್ರೇನು 1 + 2/3 ಅಂತ ಆಯ್ತು. 1 + 2/3 ಅಂತ ಆಯ್ತು. ಈಗ ನೋಡಿ, ಇವಾಗ ನಾ ಏನ್ ಮಾಡ್ಬೋದು, ಹೋಲ್ ಪಾರ್ಟ್ ಎಲ್ಲ ಫಸ್ಟ್ ಹಿಂಗ್ ಕೂಡ್ಕೋಬಹುದು. 3 + 2 ಮೈನಸ್ ಇಂಟು +1 -1. ಸೊ ಇದೆಲ್ಲ ಹೋಲ್ ಪಾರ್ಟ್, ಹೌದಾ? ಪ್ಲಸ್ ಈ ಫ್ರಾಕ್ಷನ್ ಪಾರ್ಟ್ ಏನಿದೆ ನೋಡಿ ಇಲ್ಲಿ ½ ಇದನ್ನ ಸಪರೇಟ್ ಆಗಿ ಬರ್ಕೊಳ್ಳೋದು, ಪ್ಲಸ್ 1/5 ಮೈನಸ್ ಇಂಟು ಪ್ಲಸ್ ಮೈನಸ್ -2/3 ಅಂತ ಬರ್ಕೊಂಡ್ರೆ ಫ್ರಾಕ್ಷನ್ ಲೆಕ್ಕ ಸಣ್ಣ ಆಗೋಯ್ತು. ಇವಾಗ ಇದು ಹೋಲ್ ಪಾರ್ಟು, ಇದು ಫ್ರಾಕ್ಷನ್ ಪಾರ್ಟ್. ಹೋಲ್ ಪಾರ್ಟ್ ಆದ್ಮೇಲೆ ಏನಾಯ್ತು, ಇದು ಫ್ರಾಕ್ಷನ್ ಪಾರ್ಟ್ ಆಯ್ತು. ಈಗ 3 2 5 5ರಲ್ಲಿ 1 ಹೋದ್ರೆ 4, ಇದು ಸಪರೇಟ್ ಆಗಿ ಬರ್ಕೊಳ್ಳೋದು, ಪ್ಲಸ್ ಈ ಫ್ರಾಕ್ಷನ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಅದಕ್ಕೇನು ಮಾಡೋದು, ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಗೀಟ್ ಹಾಕೊಳ್ಳೋದು, ಅದು ಬೇರೆ ಲೆಕ್ಕ ಆಯ್ತು. ಇವಾಗ ಸಿಂಪ್ಲಿಫೈಯಿಂಗ್ ದಿ ಫ್ರಾಕ್ಷನ್ ಪಾರ್ಟ್, ಇಲ್ಲಿ ಏನ್ ಮಾಡ್ತೀವಿ ಈಗ, ಸಿಂಪ್ಲಿಫೈಯಿಂಗ್ ಫ್ರಾಕ್ಷನ್ ಪಾರ್ಟ್. ಈ ಲೆಕ್ಕ ಮಾಡ್ಬೇಕಾದ್ರೆ ಒಂದಿಂದ ಇನ್ನೊಂದು ಎಲ್ಲೆಲ್ಲಿ ಏನೇನು ಮಾಡ್ಕೋತಾ ಇದೀವಿ ಅಂತ ನೀಟಾಗಿ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಒಂದ್ ಕಡೆ ಮಾಡಿದ್ದೀನಿ ಇನ್ನೊಂದ್ ಕಡೆ ತಂದ್ಕೋಬೇಕು, ಅದೇ ದೊಡ್ಡ ಲೆಕ್ಕ ಮಾಡೋದಕ್ಕೆ ಬೇಕಾಗಿರೋ ಸ್ಕಿಲ್. ಸೊ ಈಗ ಫ್ರಾಕ್ಷನ್ ಪಾರ್ಟ್ ನ ಸಿಂಪ್ಲಿಫೈ ಮಾಡೋದಕ್ಕೆ ಈ ಲೆಕ್ಕ ಹಿಂಗೆ ಸಪರೇಟ್ ಆಗಿ ಬರ್ಕೊಳ್ಳೋಣ. ½ + 1/5 -2/3. ಇಲ್ಲಿ ನೋಡಿ, ಇಲ್ಲಿ 2 5 3 ಯಾವ್ದ್ರಲ್ಲೂ 2ಗೂ 5ಗೂ ಯಾವ್ದು ಕಾಮನ್ ಫ್ಯಾಕ್ಟರ್ ಇಲ್ಲ, 2ಗೂ 3ಗೂ ಕಾಮನ್ ಫ್ಯಾಕ್ಟರ್ ಇಲ್ಲ, 5ಗೂ 3ಗೂ ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಹಾಗಾಗಿ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲದೆ ಇದ್ದಾಗ ಅವೆಲ್ಲಾನು ಸೇರಿ ಮಲ್ಟಿಪಲ್ ಮಾಡಿದಾಗ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಬರುತ್ತೆ. ಸಿನ್ಸ್ ಡಿನಾಮಿನೇಟರ್ಸ್ (2, 5 and 3) do not have ಕಾಮನ್ ಫ್ಯಾಕ್ಟರ್ಸ್. ಆ ಥರ ಇದ್ದಾಗ ಇದು ಯಾವಾಗಲೂ ತಿಳ್ಕೊಳ್ಬೇಕು. ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೋಬಾರ್ದು, ಎಲ್ಲ ಸತಿನೂ ಹುಷಾರಾಗಿ ಗಮನಿಸ್ಕೋಬೇಕು. ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿ ಗಮನಿಸ್ಕೋಬೇಕು. ಡು ನಾಟ್ ಹ್ಯಾವ್ ಕಾಮನ್ ಫ್ಯಾಕ್ಟರ್ಸ್, ಆವಾಗ ಸಿಂಪ್ಲಿ LCM is equal to ಪ್ರಾಡಕ್ಟ್ ಆಫ್ ಡಿನಾಮಿನೇಟರ್ಸ್, ಪ್ರಾಡಕ್ಟ್ ಅಥವಾ ಮಲ್ಟಿಪಲ್ ಆಫ್ ಡಿನಾಮಿನೇಟರ್ಸ್ is equal to multiple of denominators. Multiple of denominators equals ಏನು ಬಂತು, 2 × 5 × 3 ಅಂತ ಆಯ್ತು. 2 × 5 × 3 ಅಂತ ಆಗುತ್ತೆ. ಸೊ ಮತ್ತೆ
ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಮತ್ತೆ. ಈಗ ನೋಡಿ ಇಲ್ಲಿ. ಸೊ ಏನ್ ಮಾಡ್ತೀವಿ ನಾವು, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಬಂದಾದ್ಮೇಲೆ ವಿ ವಿಲ್ ಟೇಕ್ ದಿ LCM ಆಸ್ ದಿ ಕಾಮನ್ ಡಿನಾಮಿನೇಟರ್. ಅದನ್ನ ಯಾವಾಗಲೂ ಹೇಳಿದೀನಿ, ಸುಮ್ಮನೆ ಗುಣಿಸ್ಕೊಂಡ್ಬಿಡ್ಬೇಡಿ, ಫ್ಯಾಕ್ಟರ್ಸ್ನ ಹಾಗೆ ಇಟ್ಕೊಳ್ಳಿ, ಕೆಲಸ ಸುಲಭ ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡ್ತೀವಿ, ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ 1 ಅಂತ ಹೇಳಿ, ಇದನ್ನ we have to multiply by the remaining factors other than the denominator. ಇಲ್ಲಿ ಡಿನಾಮಿನೇಟರ್ 2 ಇದೆ, ಸೊ ರಿಮೈನಿಂಗ್ ಫ್ಯಾಕ್ಟರ್ಸ್ ಯಾರು, 5 into 3. ಓಕೆ, ಸೊ ಅಲ್ಲಿಗೆ ಈ ಫಸ್ಟ್ ಫ್ರಾಕ್ಷನ್ ಅನ್ನ ಕಾಮನ್ ಡಿನಾಮಿನೇಟರ್ಗೆ ಈಕ್ವಿವಲೆಂಟ್ ಮಾಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಅಲ್ಲಿ ನೆಕ್ಸ್ಟ್ ಫ್ರಾಕ್ಷನ್ಗೆ ಆಡ್ ಮಾಡಬೇಕು ಅಂದ್ರೆ ನ್ಯೂಮರೇಟರ್ನ ಆಡ್ ಮಾಡಬೇಕು ಅಂತ, ಅಲ್ಲಿಗೆ ಪ್ಲಸ್ ಅಂತ ಹೇಳೋದು. ಸೊ ಸೆಕೆಂಡ್ ಫ್ರಾಕ್ಷನ್ ಅಲ್ಲಿ ಏನಿದೆ, ನ್ಯೂಮರೇಟರ್ 1 ಅಂತಿದೆ, ಇದನ್ನ ನಾನು ರಿಮೈನಿಂಗ್ ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. 5 ಹೊರಟೋದ್ರೆ ರಿಮೈನಿಂಗ್ ಫ್ಯಾಕ್ಟರ್ಸ್ ಯಾರು, 2 and 3. ಸೊ 2 into 3 ಇಂದ ನಾನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಏನಿದೆ ಫ್ರಾಕ್ಷನ್ಗೆ, ಮೈನಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ಅಲ್ಲಿ ನ್ಯೂಮರೇಟರ್ ಏನ್ ಬರುತ್ತೋ ಅದನ್ನ ಸಬ್ಟ್ರಾಕ್ಟ್ ಮಾಡೋದು. ನ್ಯೂಮರೇಟರ್ ಏನಿದೆ 2 ಇದೆ, ಅಲ್ಲಿ ಏನ್ ಮಾಡ್ಬೇಕು ನಾನು, ಮತ್ತೆ ರಿಮೈನಿಂಗ್ ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಡಿನಾಮಿನೇಟರ್ ಯಾರು, 3. ಆ 3 ಬಿಟ್ಬಿಟ್ರೆ ಮಿಕ್ಕಿದ್ದು ರಿಮೈನಿಂಗ್ ಫ್ಯಾಕ್ಟರ್ಸ್ 2 into 5. 3 ಬಿಟ್ರೆ ಅಂದ್ರೆ ಏನರ್ಥ, ಯು ಆರ್ ಡಿವೈಡಿಂಗ್ ದಿ ಬೈ ದಿ ಡಿನಾಮಿನೇಟರ್ LCM and then remaining factors n multiply 2 by 3 ಈಕ್ವಲೆಂಟ್ ಫ್ರಾಕ್ಷನ್ ಬರುತ್ತೆ ಫಾರ್ ದಿಸ್ ಡಿನಾಮಿನೇಟರ್ ಅಂತ ಅರ್ಥ. ಸೊ 3 ಹೊರಟೋದ್ರೆ ಇನ್ನು ಉಳಿದಿದ್ದ ಫ್ಯಾಕ್ಟರ್ಸ್ ಯಾರು, 2 into 5. ಸೊ ಇದು ರಿಮೈನಿಂಗ್ ಫ್ಯಾಕ್ಟರ್ಸ್. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಏನಕ್ಕೆ ಇಷ್ಟೆಲ್ಲ ಈ ತರ ಬರಿತಾ ಇದ್ದೀನಿ ಅಂದ್ರೆ, ಅದೇ ಪ್ರೊಸೀಜರ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಮೆಂಟಲಿ ಮಾಡೋದು ಸುಲಭ ಆಗುತ್ತೆ. ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು. ಸೊ ಈಕ್ವಲ್ಸ್, ಈಗ ಎಷ್ಟು ಬಂತು ನೋಡಿ, ಇಲ್ಲಿ 5 3 15 ಪ್ಲಸ್ 2 3 6 ಮೈನಸ್ 2 4 5 20 ಡಿವೈಡೆಡ್ ಬೈ ಇಲ್ಲಿ 2 into 5 into 3, 2 5 10 13 30 ಅಂತ ಬರ್ಕೊಳ್ಳಿ. ಸೊ ಇಲ್ಲಿ 15 6 21, 21 ಮೈನಸ್ 20 1 ಬೈ 30 ಅಂತ ಬಂತು. ಸೊ this whole fractional part has simplified to a lowest form of fraction 4 plus 1 by 30. Okay, so we can express this both as a mixed fraction as well as a regular fraction. So mixed fraction answer format ಏನು, 4 plus 1 by 30 ಅಂತ ನೋಡಿ. ಇಲ್ಲಿ 3 plus half ಅನ್ನೋದನ್ನ 3 and a half ಅಂತ ಬರ್ಕೊಂಡು, ಹಂಗೆ 4 plus 130 ಅಂದ್ರೆ 4 1/30th ಅಂತ ಹಿಂಗ್ ಬರೆಯೋದು. ಇದು ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮ್ ಆನ್ಸರ್. ಓಕೆ, ಇನ್ನೊಂದೇನು, ಮಲ್ಟಿಪ್ಲೈ ದಿ ಹೋಲ್ ಪಾರ್ಟ್ ಬೈ ದಿ ಡಿನಾಮಿನೇಟರ್ 4 into 30, add it to the numerator of the fractional part and divide by the denominator. So ಇದೇನ್ ಬರುತ್ತೆ, 121, 34 120 121 121 121 by 30. This is regular fraction form. Regular fraction form. ಓಕೆ, ಯಾರಿಗೇನಾದ್ರು ಡೌಟ್ ಇದೆಯಾ, ಅರ್ಥ ಆಗಿದೆಯಾ? ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಪ್ಲೀಸ್ ಆಸ್ಕ್ ಮೀ. ಯಾರಿಗಾರ ಸ್ಟೂಡೆಂಟ್ಸ್ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕ್ವೆಶ್ಚನ್ಸ್ ಕೇಳಬಹುದು. ಓಕೆ, ಆಮೇಲೆ ನೀವು ಏನಾದ್ರು ಡೌಟ್ ಇದ್ರೆ ಕಳಿಸಿ. ಸೊ ನೆಕ್ಸ್ಟ್ ಐ ವಿಲ್ ಶೋ ಹೌ ಟು ಸಿಂಪ್ಲಿಫೈ ಫ್ರಾಕ್ಷನ್ಸ್ ವಿತ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಸೊ ಈಗ ನ್ಯೂಮರಿಕಲ್ ಎಕ್ಸಾಂಪಲ್ with
multiplication and division of fractions. ಓಕೆ, ಈಗ ನೋಡಿ ಇಲ್ಲಿ ಅಬ್ಸರ್ವ್ ಹೆಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಫ್ರಾಕ್ಷನ್ಸ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಯಾವಾಗ ಎರಡು ಫ್ರಾಕ್ಷನ್ ಅನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ, ಡಿವೈಡ್ ಮಾಡಬೇಕಾದ್ರೆ ನ್ಯೂಮರೇಟರ್ ಶುಡ್ ಬಿ ಡಿವೈಡೆಡ್ ಬೈ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಶುಡ್ ಬಿ ಡಿವೈಡೆಡ್ ಬೈ ದಿ ಡಿನಾಮಿನೇಟರ್. ಆ ಪ್ರೋಸೆಸ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಆಗುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಅಬ್ಸರ್ವ್, 2/3 ಇಂಟು 2/3 ಅಂತಿದೆ ಅಂತ ಇಟ್ಕೊಳ್ಳೋಣ. ಸೊ ಮಲ್ಟಿಪ್ಲೈ ಪ್ರೊಸೀಜರ್ ಏನು ಅಂತಂದ್ರೆ, ಮಲ್ಟಿಪ್ಲೈ ನ್ಯೂಮರೇಟರ್ ಅಂಡ್ ದಿ ಡಿನಾಮಿನೇಟರ್ ಸಪರೇಟ್ಲಿ. ಸೊ ನ್ಯೂಮರೇಟರ್ ಇಂಟು ಈಗ ಆ ಥರ ಮಾಡಕ್ ಮುಂಚೆ ಒಂದ್ಸತಿ ಡಿನಾಮಿನೇಟರ್ಸ್ ಎರಡಿದೆ ಅಂತ ಇಟ್ಕೊಳ್ಳೋಣ. ಅಲ್ಲೇನಾರ ಕಾಮನ್ ಫ್ಯಾಕ್ಟರ್ಸ್ ಇದ್ರೆ ಕಾಮನ್ ಫ್ಯಾಕ್ಟರ್ಸ್ನ ಕ್ಯಾನ್ಸಲ್ ಮಾಡಿ ಉಳಿದಿದ್ದು ನ್ಯೂಮರೇಟರ್ಸ್ ಉಳಿದಿದ್ದ ಡಿನಾಮಿನೇಟರ್ಸ್ನ ಮಲ್ಟಿಪ್ಲೈ ಮಾಡೋದು. ಸೊ ಇಲ್ಲೇನು ಕಾಮನ್ ಫ್ಯಾಕ್ಟರ್ಸ್ ಯಾರೂ ಇಲ್ಲ. ಸೊ 2 4 ಬೈ 3 9 ಈ ಥರ ಆಯ್ತು. ಅದನ್ನೇ ಸಪೋಸ್ 2/3 ಇಂಟು 9/18 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲೂ ಮತ್ತೆ ಸುಮ್ಮನೆ 18 ಇಷ್ಟು ಅಂತ ಮಾಡ್ತಾ ಕೂತ್ಕೋಬಾರ್ದು. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ನೋಟ್ ದಟ್ 2/3 ಸುಮ್ಮನೆ ಒಂದು ಇದಕ್ಕೋಸ್ಕರ 9 ಫ್ಯಾಕ್ಟರ್ಸ್ ಯಾರು 3/3 3 ಇಂಟು 3. 18 ಫ್ಯಾಕ್ಟರ್ಸ್ ಯಾರು 2 ಇಂಟು 3 ಇಂಟು ನೋಡಿ 2 3 6 6 3 18 ಇಷ್ಟಿದೆ ಹಿಂಗೆ ಫ್ಯಾಕ್ಟರ್ಸ್. ಸೊ ನೋಡಿ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ 2 2 ಹೋಯ್ತು, 3 3 ಹೋಯ್ತು, ಉಳಿದ ಮೇಲೆ ಬಂದಿದ್ದಾರು 3 ಅಲ್ಲಿ ಮತ್ತೆ ಇನ್ನೊಂದು 3 ಅಂತ ಕಾಮನ್ ಫ್ಯಾಕ್ಟರ್ ಹೋಯ್ತು. ಸೊ ಅಲ್ಲಿ ಏನಾಯ್ತು, 1/3 ಅಷ್ಟೇ ಉಳಿತು. ಸೊ 1/3 ಹೆಂಗ್ ಬಂತಿಲ್ಲ ನೋಡಿ, ಇಲ್ಲಿ 2 ಹೋದ್ಮೇಲೆ 1 ಉಳಿಯುತ್ತೆ, 3 ಹೋದ್ಮೇಲೆ 1 ಉಳಿಯುತ್ತೆ, 3 ಹೋದ್ಮೇಲೆ ಸೊ 1 ಇಂಟು 1 ಇಂಟು 1 ಅಂತ ಬಂತು. ಇಲ್ಲೆಲ್ಲ 3 ಎಲ್ಲ 1 ಇಂಟು 1 ಇಂಟು 1 ಇಂಟು 3 ಮಾತ್ರ ಉಳಿತು. ಸೊ ಇಲ್ಲಿ ನಾವು ಅದಕ್ಕೆ ಯಾವ ಥರ ಮಾಡ್ಬೋದು, ಕಾಮನ್ ಫ್ಯಾಕ್ಟರ್ಸ್ ನೋಡಿ ಇಲ್ಲಿ 2 9 18 ಅಂತ ಬರ್ಕೋಬೋದು. ಸೊ 9 ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ ಇದೆ. ಸೊ 9 9 ಕ್ಯಾನ್ಸಲ್ ಮಾಡಿ 1/3 ಅಂತ ಬರ್ಕೋಬೋದು. ಅಂದ್ರೆ ಏನ್ ಮಾಡಬೇಕು, ವೆನ್ ವಿ ಆರ್ ಮಲ್ಟಿಪ್ಲೈಯಿಂಗ್ we should observe for common factors, cancel common factors and reduce it to the lowest form. So multiplication procedure ಏನು, therefore procedure ಅಂದ್ರೆ cancel common factors and multiply the remaining numerator and denominator to get the final simplified fraction. Okay, this is for multiplication. ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 2/3 ಇದು 1 ಇದು 2 3 divided by 2/3. It is easy to understand the procedure. You know that any number divided by itself should give the answer 1 ಅಂತ ಗೊತ್ತು, ಹೌದಾ? Any number divided by itself should give answer 1. ಸೊ ಅಲ್ಲಿಗೆ ಈಗ 2/3 divided by 2/3 1 ಬರಬೇಕು ಅಂತ. ಯಾಕೆ 2/3 is 1 ನಂಬರ್ ಅಂದ್ರೆ 2/3 ಇದು ಒಂದು ಫ್ರಾಕ್ಷನಲ್ ನಂಬರ್ ಅಂತ. 2/3 is a fractional number, ಲೋಯೆಸ್ಟ್ ಫಾರಮ್. ಯಾಕೆ ಇನ್ಯಾವುದು ಏನು ಕಾಮನ್ ಕ್ಯಾನ್ಸಲೇಷನ್ ಯಾವುದೂ ಇಲ್ಲ.
ಈ 2/3 ಒಂದು ಲೋಯೆಸ್ಟ್ ಫಾರ್ಮ್ ಇದೆ. ಸೊ 2/3 ಹ್ಯಾಸ್ ಟು ಬಿ ಡಿವೈಡೆಡ್ ಬೈ 2/3 ಅಂದರೆ a fraction is to be divided by the same fraction. It has to give 1. ಯಾವಾಗ ಆಗುತ್ತೆ ನೋಡಿ ಇಲ್ಲಿ, when the numerator is divided by the numerator and denominator is divided by the denominator. ಅಂದ್ರೆ ಈ ಕಡೆ ಇರೋ ನ್ಯೂಮರೇಟರ್ ಕೆಳಗೆ ಬಂದ್ರೆ ನ್ಯೂಮರೇಟರ್ ಇಂದ ನ್ಯೂಮರೇಟರ್ ಅಂತ ಆಗುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, this is converted, a division of fraction is converted into a multiplication problem by, ಈಗ ನೋಡಿ ಇಲ್ಲಿ, this divided by this ಅಂತಿದೆ, ಅಂದ್ರೆ ಡಿವಿಡೆಂಡ್ ಡಿವಿಸರ್ ಇದೆ. ಆ ಡಿವಿಸರ್ದು ರೆಸಿಪ್ರೋಕಲ್ ಅಂತ ಹೇಳ್ಬಿಟ್ಟು, ರೆಸಿಪ್ರೋಕಲ್ ಅಂದ್ರೆ ನ್ಯೂಮರೇಟರ್ನ ಡಿನಾಮಿನೇಟರ್ ಕಳಿಸೋದು, ಡಿನಾಮಿನೇಟರ್ನ ನ್ಯೂಮರೇಟರ್ ತರೋದು. ದಟ್ ಈಸ್ ನೋನ್ ಆಸ್ ಎ ರೆಸಿಪ್ರೋಕಲ್. ಸೊ ರೆಸಿಪ್ರೋಕಲ್ ಅಂದ್ರೆ ಏನ್ ಮಾಡ್ತೀವಿ, ಈ ಡಿವಿಸರ್ದು ಡಿನಾಮಿನೇಟರ್ನ ನ್ಯೂಮರೇಟರ್ಗೆ, ನ್ಯೂಮರೇಟರ್ನ ಡಿನಾಮಿನೇಟರ್ಗೆ ತಂದಾಗ ಕಾಮನ್ ಫ್ಯಾಕ್ಟರ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ 2/3 ಡಿವೈಡೆಡ್ ಬೈ 4/12 ಅಂತಿದೆ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ನಾವೇನ್ ಮಾಡ್ಬೇಕು, we have to 2/3 is the dividend. 2/3 is to be divided by 4/12 ಅಂದ್ರೆ ಇದು ಡಿವಿಸರ್. ಸೊ ಇದು ಡಿವಿಡೆಂಡ್, ಯಾವ್ದನ್ನ ಭಾಗಿಸ್ತೀವೋ ಅದನ್ನ ಡಿವಿಡೆಂಡ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ಇದು ಡಿವಿಸರ್. ಓಕೆ, ಇದು ಅಷ್ಟೇ, ಡಿವಿಡೆಂಡ್ ಡಿವಿಸರ್. ಇದೇನಿದು, ರೆಸಿಪ್ರೋಕಲ್ ಆಫ್ ಡಿವಿಸರ್, ರೆಸಿಪ್ರೋಕಲ್ ಆಫ್ ಡಿವಿಸರ್. ಸೊ ಇಲ್ಲೂ ಮತ್ತೇನಾಗುತ್ತೆ, 12 ಅನ್ನೋದು ಅಂದ್ರೆ ಈಗ ನೋಡಿ, ಈಗ ಡಿವಿಷನ್ ಇಸ್ ಕನ್ವರ್ಟೆಡ್ ಇಂಟು ಮಲ್ಟಿಪ್ಲಿಕೇಶನ್. ಅದಕ್ಕೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಒಂದಕ್ಕೊಂದಕ್ಕೆ ಇನ್ವರ್ಸ್ ಆಪರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಡಿವಿಷನ್ ಏನ್ ಕೆಲಸ ಮಾಡುತ್ತೋ ಆ ಕೆಲಸನ ಆಪೋಸಿಟ್ ಕೆಲಸ ಮಲ್ಟಿಪ್ಲೈ ಮಾಡುತ್ತೆ. ಡಿವಿಷನ್ ಇಂದ ಬರೋದನ್ನ ಮಲ್ಟಿಪ್ಲಿಕೇಶನ್ ನಲ್ಲಿಫೈ ಮಾಡುತ್ತೆ. ಸೊ ಈ ತರ ಇನ್ವರ್ಸ್ ಆಪರೇಷನ್ ಮಾಡಿದಾಗ ಈ ನ್ಯೂಮರೇಟರ್ ಡಿನಾಮಿನೇಟರ್ ಇನ್ವರ್ಸ್ ಆಗಬೇಕು, ರೆಸಿಪ್ರೋಕಲ್. ಸೊ ಎ ಡಿವಿಷನ್ ಈಸ್ ಕನ್ವರ್ಟೆಡ್ ಇಂಟು ಎ ಮಲ್ಟಿಪ್ಲಿಕೇಶನ್ ಬೈ ಮೇಕಿಂಗ್ ರೆಸಿಪ್ರೋಕಲ್ ಆಸ್ ಆಫ್ ದಿ ಡಿವಿಸರ್. ಸೊ ಇಲ್ಲಿ ಏನಾಯ್ತು, ಇವಾಗ 12/4 ಬಂತು. ಈಗ ನೋಡಿ, ಇಲ್ಲಿ 2 ಕಾಮನ್ ಫ್ಯಾಕ್ಟರ್ ಇದೆ, 2 4, ಇಲ್ಲಿ ಮತ್ತೆ 3 4 12 ಇದೆ. ಹಾಗೇನೇ ಇಲ್ಲಿ 2 4 ಬಂತು. ಸೊ ಉತ್ತರ ಏನು ಬಂತು, 2 ಅಂತ ಬಂತು. ಸೊ ದೇರ್ ಫಾರ್ ಪ್ರೊಸೀಜರ್ ಏನು, division is converted to multiplication. Division ಈ ತರ ಬರೀತೀನಿ, by divisor, division by divisor is converted to multiplication by reciprocal of divisor. Reciprocal of divisor. Reciprocal of a number is got by interchanging numerator and denominator. Reciprocal of a fraction. Reciprocal of a fraction is got by interchanging numerator and denominator. ಆಕ್ಚುಲಿ ಒಂದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನೀವು,
ರೆಸಿಪ್ರೋಕಲ್ ಆಫ್ 4 ಅಂತಂದ್ರೆ, ಸೊ ಇದು 4 ಅನ್ನೋದು ನ್ಯೂಮರೇಟರ್ ನಲ್ಲಿ ಇದ್ದಂಗೆ 4/1 ಅಂತ ಇದೆ. ರೆಸಿಪ್ರೋಕಲ್ ಆಫ್ 4 ಅಂತಂದ್ರೇನು, ಇಟ್ ಈಸ್ 4/1 ಅಂತ ಹೇಳಿ. ಸೊ ಅದರದ್ದು ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ಗೆ ಹೋಗಬೇಕು. ಸೊ 4 ಅನ್ನೋದು ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ಗೆ ಹೋಗಬೇಕು, ಡಿನಾಮಿನೇಟರ್ ಇದ್ದಿದ್ದು 1 ಮೇಲ್ ಬರಬೇಕು. ಓಕೆ, ಸೊ ಸಿಮಿಲರ್ಲಿ ರೆಸಿಪ್ರೋಕಲ್ ಆಫ್ 1/5 ಅಂತಂತಂದ್ರೆ ಏನಾಯ್ತು, ಈ 4 ಬರೆದಾಗ ಯಾವಾಗ್ಲೂ 4/1 ಅನ್ನೋದನ್ನ ಆ ಡಿವೈಡೆಡ್ ಬೈ 1 ಅನ್ನು ಯಾವಾಗ್ಲೂ ಮನಸ್ಸಲ್ಲಿ ಇರುತ್ತದೆ, ಹಾಗಾಗಿ 1/4 ಅಂತ. ರೆಸಿಪ್ರೋಕಲ್ ಆಫ್ 1/5 ಅಂತಂದ್ರೆ ಏನಾಯ್ತು, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ಗೆ, ನ್ಯೂಮರೇಟರ್ ಇರೋದು ಡಿನಾಮಿನೇಟರ್, ಸೊ ಈಕ್ವಲ್ಸ್ 5 ಅಂತ ಆಯ್ತು. ಓಕೆ, ಸಿಮಿಲರ್ಲಿ ರೆಸಿಪ್ರೋಕಲ್ ಆಫ್ 12/5 ಅಂತಿದೆ ಅಂತ ಇಟ್ಕೊಳ್ಳೋಣ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ಗೆ, ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೆ 5/12. ಸೊ ಇದು ಚೆನ್ನಾಗೆ ತಿಳ್ಕೊಂಡಿರೋದು. ಇದನ್ನ ಇಟ್ಕೊಂಡು ಇವಾಗ ಒಂದು ಫ್ರಾಕ್ಷನ್ ಅನ್ನ ಕೂಡೋದು, ಇನ್ನೊಂದು ಫ್ರಾಕ್ಷನ್ ಅನ್ನು ಕಳೆಯೋದು ಎಲ್ಲ ಮಾಡ್ಬಿಟ್ಟು ಒಂದಕ್ಕೊಂದಕ್ಕೆ ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು, ಈ ಥರ. ಸೊ ಕಂಬೈನ್ಡ್ ಪ್ರಾಬ್ಲಮ್ ಒಂದು ತೋರಿಸ್ತೀನಿ, ಕಂಬೈನ್ಡ್ ಪ್ರಾಬ್ಲಮ್ ಒಂದು ತೋರಿಸ್ತೀನಿ. ಸೊ ದಟ್ ನೆಕ್ಸ್ಟ್ ಕ್ಲಾಸಲ್ಲಿ ವಿ ಶುಡ್ ಬಿ ಏಬಲ್ ಟು ಸಾಲ್ವ್ ಬಿಗ್ ಪ್ರಾಬ್ಲಮ್ಸ್. ಓಕೆ, ಸೊ ಎಲ್ಲ ಪ್ರೊಸೀಜರ್ ಇವತ್ತು ಒಂದ್ಸತಿ ಗೊತ್ತಾದ್ರೆ ಕಂಬೈನ್ಡ್ ಪ್ರಾಬ್ಲಮ್ ಎಕ್ಸಾಂಪಲ್ ಈಗ ನೋಡೋಣ. ಇವಾಗ 3.5 ಪ್ಲಸ್ 2 1/3 into 2 1/5 minus 1 2/3 divided by 3/4 ಅಂತ ಲೆಕ್ಕ ಇಟ್ಕೊ. ಸೊ ಇಲ್ಲಿ ನೋಡಿ, we have addition, subtraction, multiplication as well as division. ಈ ಥರದ್ ಇದ್ದಾಗ ಹೆಂಗ್ ಮಾಡೋದು, ಬಾಡ್ ಮಾಸ್ ರೂಲ್ ಥರದ್ ಮಾಡೋದು. ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡ್ರೆ, ಇದನ್ನ ಮಾಡಿದ್ರೆ ನನಗೆ ಒಂದು ಫೈನಲ್ ಫ್ರಾಕ್ಷನ್ F1 ಅಂತ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನನಗೆ ಇನ್ನೊಂದು ಫ್ರಾಕ್ಷನ್ F2 ಅಂತ ಬರುತ್ತೆ. ಇಲ್ಲೊಂದು F3 ಫ್ರಾಕ್ಷನ್ ಇದ್ದೇ ಇದೆ. ಸೊ ಅದೇನಾಗುತ್ತೆ, F1 into F2 ಡಿವೈಡೆಡ್ ಬೈ 3/4 ಅಂತ ಆಗುತ್ತೆ. ಸೊ ಬಾಡ್ ಮಾಸ್ ರೂಲ್ ಅಲ್ಲಿ ಫಸ್ಟ್ ಪ್ರಾಡಕ್ಟ್ಸ್ ನ ಕಂಡುಹಿಡ್ಬಿಟ್ಟು ಲಾಸ್ಟ್ ಅಲ್ಲಿ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ಕೂಡ್ಕೋಬೇಕು. ಸೊ ಇವಾಗ ಸಿಂಪ್ಲಿಫಿಕೇಶನ್ ಆಫ್ F1, ಫಸ್ಟ್ ಸಿಂಪ್ಲಿಫಿಕೇಶನ್ ಆಫ್ F1. ಸೊ ಇಲ್ಲೇನ್ ಬರುತ್ತೆ, 3 + 1/2 ಪ್ಲಸ್ 2 + 1/3 ಅಂತ ಬರ್ಕೊಂಡು ಫ್ರಾಕ್ಷನ್ ಹೋಲ್ ಪಾರ್ಟ್ ನ ಕೂಡಿಸಿದ್ರೆ 3 + 2, ಫ್ರಾಕ್ಷನ್ ಪಾರ್ಟ್ ಏನಾಗುತ್ತೆ 1/2 + 1/3 ಆಗುತ್ತೆ, 1/2 + 1/3. ಸೊ 1/2 + 1/3 ನ ಈ ಕಡೆ ಮಾಡ್ಕೊಳ್ಳೋದು, 1/2 + 1/3. ಸೊ 2ಗೂ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇಲ್ಲ, ಆದ್ರಿಂದ 2 × 3 ಅನ್ನೋದು LCM ಆಗುತ್ತೆ. ಸೊ ಇಲ್ಲಿ ನ್ಯೂಮರೇಟರ್ 1 ಇಂಟು ರಿಮೈನಿಂಗ್ ಫ್ಯಾಕ್ಟರ್ ಯಾರು 2 ಬಿಟ್ರೆ ಉಳಿದಿರೋದು 3 ಪ್ಲಸ್ ನೆಕ್ಸ್ಟ್ ನ್ಯೂಮರೇಟರ್ ಇರೋದು 1, ಅದಕ್ಕೆ ರಿಮೈನಿಂಗ್ ಫ್ಯಾಕ್ಟರ್ ಯಾರಿರೋದು 2. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 3 3 1 2 2 3 2 5/6. ಸೊ ದಿಸ್ ಈಸ್ 5 + 5/6 ಅಂತ ಬಂತು. ಸೊ 5 5/6 ಅಂತ ಬಂತು. ಮಲ್ಟಿಪ್ಲೈ ಮಾಡಬೇಕಾದ್ರೆ ನನಗೆ ಯಾವಾಗಲೂ ರೆಗ್ಯುಲರ್ ಫ್ರಾಕ್ಷನ್ ಇರಬೇಕು, ಬಿಕಾಸ್ ನಾನು ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನೇ ಇಟ್ಕೊಂಡ್ಬಿಟ್ಟು ಕಾಮನ್ ಫ್ಯಾಕ್ಟರ್ಸ್ ನ ಕ್ಯಾನ್ಸಲ್ ಮಾಡೋದ್ರಿಂದ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಲ್ಲಿ ನಾನು ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮ್ಯಾಟ್ ಅಲ್ಲಿ ಇಟ್ಕೋಬಾರ್ದು. ಚೆನ್ನಾಗಿ ತಿಳ್ಕೊಳ್ಳಿ, ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇದ್ರೆ
ಮಿಕ್ಸ್ ಫ್ರಾಕ್ಷನ್ ಹೋಲ್ ಪಾರ್ಟ್ ಫ್ರಾಕ್ಷನ್ ಪಾರ್ಟ್ ಸಪರೇಟ್ ಮಾಡೋದ್ರಿಂದ ಲೆಕ್ಕ ಸಿಂಪ್ಲಿಫೈ ಆಗುತ್ತೆ. ವೇರ್ ಆಸ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಮಾಡ್ಬೇಕಾದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಇದ್ರೆ ರೆಗ್ಯುಲರ್ ಫ್ರಾಕ್ಷನ್ ಮಾಡ್ಕೊಂಡ್ಬಿಡ್ಬೇಕು. ಸೊ ದಟ್ ನನಗೆ ನ್ಯೂಮರೇಟರ್ ಕ್ಲಿಯರ್ ಆಗಿ ಗೊತ್ತು ಏನ್ ಫ್ಯಾಕ್ಟರ್ಸ್ ಅಂತ, ಡಿನಾಮಿನೇಟರ್ ಕ್ಲಿಯರ್ ಆಗಿ ಗೊತ್ತು ಏನ್ ಫ್ಯಾಕ್ಟರ್ಸ್ ಅಂತ. ಅದಕ್ಕೋಸ್ಕರನೇ ಐ ಶುಡ್ ನೌ ಕನ್ವರ್ಟ್ ಇಟ್ ಇಂಟು ರೆಗ್ಯುಲರ್ ಫ್ರಾಕ್ಷನ್. ಅದಕ್ಕೆ ಏನ್ ಮಾಡಬೇಕು? ಮಲ್ಟಿಪ್ಲೈ ದಿ ಹೋಲ್ ಪಾರ್ಟ್ ಬೈ ದಿ ಡಿನಾಮಿನೇಟರ್, ಆಡ್ ದಿ ನ್ಯೂಮರೇಟರ್. ಸೊ ಮಾಡಿದ್ರೆ ಏನ್ ಬರುತ್ತೆ? 35/6 ಅಂತ F1 ಆನ್ಸರ್ ಬಂತು. ಹಾಗೇನೆ ಸಿಂಪ್ಲಿಫಿಕೇಶನ್ ಆಫ್ F2 ಏನಿಲ್ಲ, 3 ಲೆಕ್ಕ ಒಂದರಲ್ಲೇ ಸೇರ್ಸೋದು ಅಷ್ಟೇ. ದೊಡ್ಡ ಲೆಕ್ಕ ಅಂದ್ರೆ ಏನಿಲ್ಲ, ಪ್ರೊಸೀಜರ್ ಅದನ್ನೇ ಕೇರ್ಫುಲ್ ಆಗಿ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಮಾಡೋದು. ಸಿಂಪ್ಲಿಫಿಕೇಶನ್ ಆಫ್ F2, ಅಲ್ಲಿ F2 ಏನಿದೆ? 2 1/5 ಮೈನಸ್ 1 2/3 ಅಂತಿದೆ. ಸೊ ಅದು ನಾನು ಹೆಂಗ್ ಬರ್ಕೋತೀನಿ? 2 ಪ್ಲಸ್ ಇದು ಕೂಡ ಕಳೆಯೋ ಲೆಕ್ಕದಲ್ಲಿ ಹೋಲ್ ಪಾರ್ಟ್ ಇದನ್ನ ಸಪರೇಟ್ ಮಾಡ್ಕೊಳ್ಳೋದು. 2 + 1/5 ಮೈನಸ್ ಬಂದಿದ್ರಿಂದ ಬ್ರಾಕೆಟ್ ಹಾಕೊಂಡ್ಬಿಡ್ತಾ ಇದ್ದೀನಿ. ಸೊ -1 + 2/3 ಅಂತ ಮಾಡ್ತೀನಿ. ಸೊ ಇಲ್ಲಿ ಹೋಲ್ ಪಾರ್ಟ್ ನ 2 - 1 ಆಯ್ತು. ಇದು 2 ಇದೆ, ಮೈನಸ್ ಇಂಟು 1 -1 ಆಯ್ತು, ಹೋಲ್ ಪಾರ್ಟ್ ಕಳೆದಿದ್ದಾಯ್ತು. ಪ್ಲಸ್ ಫ್ರಾಕ್ಷನ್ ಪಾರ್ಟ್ 1/5 ಇದೆ, ಇದು ಮೈನಸ್ ಇಂಟು 2/3 ಅಂತಂದ್ರೆ -2/3 ಆಯ್ತು. ಮತ್ತೆ ಇಲ್ಲೂ ಕೂಡ 1/5 - 2/3 ಮಾಡೋಕ್ಕೆ ನನಗೆ 5ಗೂ 3ಗೂ ಕಾಮನ್ ಯಾರೂ ಇಲ್ಲ, ಆದ್ರಿಂದ LCM ಏನಾಗ್ತಾನೆ? 5 × 3 ಆಗುತ್ತೆ. ಸೊ ಮೇಲೆ 1 ಇದೆ ನ್ಯೂಮರೇಟರು, ರಿಮೈನಿಂಗ್ ಫ್ಯಾಕ್ಟರು 3, ಮೈನಸ್ ಮಾಡಬೇಕು. ನ್ಯೂಮರೇಟರ್ 2 ಇದೆ, ರಿಮೈನಿಂಗ್ ಫ್ಯಾಕ್ಟರ್ ಯಾರು? 5. ಸೊ ಏನ್ ಬಂತಲ್ಲಿಗೆ? 1 3 3 -10 ಅಂದ್ರೆ -7/15 ಅಂತ ಬಂತು. ಸೊ ಇಸ್ ಈಕ್ವಲ್ ಟು ಏನ್ ಬಂತು? 1 - 7/15 ಅಂತ ಬಂತು. ಸೊ ಈಗ ನನಗೆ ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕಳೆಯೋದು ಬಂದು, ಅದರಿಂದ ಇವಾಗ ಏನ್ ಮಾಡಬೇಕು? ಸೊ ಇಲ್ಲಿ ಪ್ಲಸ್ ಇದ್ರೆ ಮಲ್ಟಿಪ್ಲೈ ಅಂಡ್ ದೆನ್ ಆಡ್, ಮೈನಸ್ ಇದ್ರೆ ಮಲ್ಟಿಪ್ಲೈ ಅಂಡ್ ಸಬ್ಟ್ರಾಕ್ಟ್. ಸೊ 1 × 15 -7/15. ಅಲ್ಲಿ ಹೋಲ್ ಪಾರ್ಟ್ಗೆ ಫ್ರಾಕ್ಷನ್ ಪಾರ್ಟ್ ಕೂಡಿತ್ತು, ಇಲ್ಲಿ ಹೋಲ್ ಪಾರ್ಟ್ಗೆ ಫ್ರಾಕ್ಷನ್ ಪಾರ್ಟ್ ಕಳೆದಿದೆ. ಸೊ ನಾನು ಏನ್ ಮಾಡಬೇಕು? ಹೋಲ್ ಪಾರ್ಟ್ ಇಂಟು ಡಿನಾಮಿನೇಟರ್, ಪ್ಲಸ್ ಇದ್ರೆ ಪ್ಲಸ್ ನ್ಯೂಮರೇಟರ್ ಆಫ್ ಫ್ರಾಕ್ಷನ್ ಪಾರ್ಟ್, ಮೈನಸ್ ಇದ್ರೆ ಮೈನಸ್ ನ್ಯೂಮರೇಟರ್ ಆಫ್ ಫ್ರಾಕ್ಷನ್ ಪಾರ್ಟ್ ಮಾಡೋದು. ಸೊ ಈಗ 15ರಲ್ಲಿ 7 ಹೋದ್ರೆ 8, 8/15 ಅಂತ ಹೇಳಿ ಇದು ಬಂತು ಉತ್ತರ. ಸೊ F1 ಬಂತು, F2 ಬಂತು. ಸೊ ಅಲ್ಲಿಗೆ ಲೆಕ್ಕ ಏನಾಯ್ತು? ದೇರ್ ಫಾರ್ 35/6 ಇದು F1 ಇಂಟು 8/15 ಇದು F2 ಡಿವೈಡೆಡ್ ಬೈ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ, ಯಾರು? 3/4 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನು ಏನ್ ಮಾಡಬೇಕು? ಫಸ್ಟ್ ಈ ಮಲ್ಟಿಪ್ಲಿಕೇಶನ್ ಪಾರ್ಟ್ ನ ಇದು ಮಾಡ್ಕೊಳ್ಳೋದು, ಅಥವಾ ಇದನ್ನ ಸೀದಾ ಹಿಂಗೆ ಬರ್ಕೋಬಹುದು. 35/6 ಇಂಟು 8/15 convert division into multiplication, by for which I have to take numerator to denominator and denominator to numerator. Okay, so ಈಗ ನೋಡಿ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನಿದೆ? ಇಲ್ಲಿ 5 3 15, 5 7 35, 5 7 35, 5 3 15. ಸೊ 5 ಅನ್ನೋ ಕಾಮನ್ ಫ್ಯಾಕ್ಟರ್ ನ ಉಪಯೋಗಿಸ್ಕೊಂಡು ಡಿವೈಡ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ 2 3 6, 2 4 8 ಅಂತ ಕಾಮನ್ ಫ್ಯಾಕ್ಟರ್ ಇದೆ. 2 3 6, 2 4 8. ಸೊ ಅದನ್ನು ನಾನು ಕ್ಯಾನ್ಸಲ್ ಮಾಡಿದೆ. ಸೊ ಈಗ ನನಗೆ ಡಿನಾಮಿನೇಟರ್ಗೂ ನ್ಯೂಮರೇಟರ್ಸ್ಗೂ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲ. ಸೊ ಈಗ ನಾನು ಮಲ್ಟಿಪ್ಲೈ ಮಾಡ್ತೀನಿ. 7 × 4 × 4 ಮಲ್ಟಿಪ್ಲೈ ಆಲ್ ದಿ ನ್ಯೂಮರೇಟರ್ ಅಂಡ್ ಮಲ್ಟಿಪ್ಲೈ ಆಲ್ ದಿ ಡಿನಾಮಿನೇಟರ್. 16 7 4 28, 4 4 16, 16 7 ಎಷ್ಟು? 16 7 ಎಲ್ಲ ಮಗ್ಗಿ ಜ್ಞಾಪಕ ಇಟ್ಕೋಬೇಕು ಇನ್ಮೇಲಿಂದ. 112/3 27. ಸೊ ಈ ತರ ರೆಗ್ಯುಲರ್ ಫ್ರಾಕ್ಷನ್ ಅಲ್ಲಿ ಇಟ್ಟರು ಆಗತ್ತೆ, ಟೈಮ್ ಇದ್ರೆ ಮಿಕ್ಸ್ ಫ್ರಾಕ್ಷನ್ ಅಲ್ಲೂ ಉತ್ತರ ಇಡಬಹುದು. ಓಕೆ, ಸೊ ಟುಡೇ ಇವತ್ತೇನಪ್ಪ ನಿಮಗೆ ಮಾಡಿದ್ದೀನಿ ಅಂತಂದ್ರೆ, ಫ್ರಾಕ್ಷನ್ಸ್ ಅಲ್ಲಿ ಕೂಡೋದು ಹೆಂಗೆ, ಕಳೆಯೋದು ಹೆಂಗೆ, ಮಿಕ್ಸ್ ಫ್ರಾಕ್ಷನ್ ಇದ್ರೆ ಅದನ್ನ ಕೂಡೋದಕ್ಕೆ ಹೆಂಗೆ ಸಿಂಪ್ಲಿಫೈ ಮಾಡ್ಕೊಂಡು ಕೂಡ್ಬೋದು,
ಗುಣಿಸೋದು ಹೆಂಗೆ, ಭಾಗಿಸೋದು ಹೆಂಗೆ, ಭಾಗಿಸ್ಬೇಕಾದ್ರೆ ನಾವು ಅದನ್ನ ಮಲ್ಟಿಪ್ಲಿಕೇಶನ್ಗೆ, ಸೊ ಡಿವಿಷನ್ ಆಫ್ ಫ್ರಾಕ್ಷನ್ ಇಸ್ ಕನ್ವರ್ಟೆಡ್ ಇಂಟು ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಎಲ್ಲ ಆಪರೇಷನ್ಸ್ ಒಂದೇ ಲೆಕ್ಕದಲ್ಲಿ ಸೇರಿದ್ರೆ ಈ ತರ ದೊಡ್ಡ ಲೆಕ್ಕ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸಿದೀನಿ. ಈ ನೋಟ್ಸ್ ಕಳಿಸ್ತೀನಿ. ಇನ್ನೊಂದು 2-3 ದಿವಸದಲ್ಲಿ ಸಿಂಪಲ್ ಪ್ರಾಕ್ಟೀಸ್ ಶೀಟ್ಸ್ ಅಂದ್ರೆ ಪ್ರಾಕ್ಟೀಸ್ ಶೀಟ್ಸ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಲೆಕ್ಕ ಸಾಲ್ವ್ ಮಾಡ್ಬಿಟ್ಟು ಆ ಲೆಕ್ಕ ಥರನೇ ಇನ್ನೊಂದು 3 ಲೆಕ್ಕ, ಇನ್ನೊಂದು ಥರ ಲೆಕ್ಕ ಸಾಲ್ವ್ ಮಾಡೋದು, ಅದೇ ಥರದ್ದು ಇನ್ನೊಂದು 2 ಲೆಕ್ಕ, ಈ ಥರ ಸ್ವಲ್ಪ ಪ್ರಾಕ್ಟೀಸ್ ಶೀಟ್ಸ್ನ ಕಳಿಸ್ತೀನಿ. ಒಂದು ಸ್ವಲ್ಪ ಬೇರೆ ಕೆಲಸದಲ್ಲಿ ನಾನು ಕಳ್ಸೋಕ್ಕಾಗಿಲ್ಲ, ಇನ್ನೊಂದು 2-3 ದಿವಸದಲ್ಲಿ ಕಳಿಸ್ತೀನಿ. ಅದನ್ನು ನೀವು ಶ್ರದ್ಧೆಯಿಂದ ಮಾಡಿ, ದೆನ್ ಯು ವಿಲ್ ಲರ್ನ್. ನೆಕ್ಸ್ಟು ಇದೇ ಫ್ರಾಕ್ಷನ್ಸ್ದು ದೊಡ್ಡ ಲೆಕ್ಕ ಮಾಡೋಣ, ಇನ್ನೊಂದು 2-3 ಲೆಕ್ಕ ಸ್ವಲ್ಪ. ಓಕೆ, ಆಯ್ತಮ್ಮ ಇವತ್ತಿನ ಕ್ಲಾಸ್. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಎಸ್ ಸರ್. ಯಾವ್ದಾರ ಸ್ಟೂಡೆಂಟ್ಸ್ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕ್ವೆಶನ್ ಇದ್ರೆ. ಓಕೆ, ಕೃತಿಕಾ ಅನ್ನೋ ಸ್ಟೂಡೆಂಟ್ ಹ್ಯಾಂಡ್ ರೈಸ್ ಮಾಡಿದಾಳೆ ಸರ್. ಕೃತಿಕಾ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೋದಪ್ಪ. ಸಂಧ್ಯಾ ಅಥವಾ ಶೋಭಾ ಯಾರಾದ್ರೂ ಅವ್ರದ್ದು ಅನ್ಮ್ಯೂಟ್ ಮಾಡಿ. ಎಸ್, ಕೃತಿಕಾ ಕೇಳ್ಬೋದಪ್ಪ ಪ್ರಶ್ನೆ. ಹಾ ಕೇಳಿ ಮ್ಯಾಮ್, ರೆಸಿಪ್ರೋಕಲ್ ಬಗ್ಗೆ ಒಂದು ಕ್ವಶನ್ ಇದೆ. ಹಾ ಮ್ಯಾಮ್, 3 ಡಿವೈಡೆಡ್ ಬೈ 2 1/3. ಏನಮ್ಮ ಸರ್, 3 ಡಿವೈಡೆಡ್ ಬೈ 2 1/3. 3 ಡಿವೈಡೆಡ್ ಬೈ 2 1/3 ಇದನ್ನ ಹೆಂಗ್ ಮಾಡೋದು ಅಂತ ಎಸ್ ಸರ್. ಲೆಕ್ಕ ಸರಿಯಾಗಿ ಬರ್ದಿದ್ದೀನಾ? ಎಸ್ ಸರ್. ಓಕೆ, ಈಗ ನೋಡಿ ಇದನ್ನ 3 ಅಂತಂದ್ರೆ ಏನು, ನ್ಯೂಮರೇಟರ್ 3 ಡಿನಾಮಿನೇಟರ್ 1 ಅಂತ ಹೇಳ್ಬಿಟ್ಟು. ಓಕೆ, ಡಿವೈಡೆಡ್ ಬೈ ಇದನ್ನ ರೆಗ್ಯುಲರ್ ಫ್ರಾಕ್ಷನ್ ಮಾಡ್ಕೊಳ್ಳೋದು. 2 1/3 ಅಂತಿರೋದನ್ನ ಏನ್ ಹೇಳಿದೆ, ಮಲ್ಟಿಪ್ಲೈ ದಿ ಹೋಲ್ ಪಾರ್ಟ್ ಬೈ ದಿ ಡಿನಾಮಿನೇಟರ್, ಆಡ್ ದಿ ನ್ಯೂಮರೇಟರ್ ಅಂತ ಬರುತ್ತೆ. ಹೌದಾ? ಅದು ಬಂದಾದ್ಮೇಲೆ ಏನಿದೆ, ಫಸ್ಟ್ 3/1 ಇದೆ, ಇದು ಡಿವೈಡೆಡ್ ಬೈ ಹಂಗೆ ಇದೆ, ಇದನ್ನ ಕೂಡು 2 3 6 6 1 7 7/3 ಆಯ್ತು. ಹೌದಾ? ಈಗ ಇದನ್ನೇನ್ ಮಾಡ್ಬೇಕು, 3/1 ಡಿವಿಷನ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇಂಟು ಹಾಕಿ, ಡಿನಾಮಿನೇಟರ್ ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ. ಗೊತ್ತಾಯ್ತಾ? ಸೊ ಈಗ ಏನಾಯ್ತು ಉತ್ತರ 9/7. ಓಕೆ, ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ಓಕೆ ಓಕೆ, ಕ್ವೆಶ್ಚನ್. ಥ್ಯಾಂಕ್ ಯು ಸರ್. ಓಕೆ, ಗೊತ್ತಾಯ್ತಲ್ವ ಈಗ? ಓಕೆ, ಇನ್ಯಾರ್ದು ಏನು ಪ್ರಶ್ನೆ ಇಲ್ಲ ಅನ್ಸುತ್ತೆ ಸರ್, ಇನ್ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ. ಪ್ರಾಕ್ಟೀಸ್ ಶೀಟ್ಸ್ ಕಳಿಸ್ತೀನಿ, ಇದನ್ನ ನೋಡ್ಕೊಂಡು ಕ್ಲೀನ್ ಆಗಿ ಮಾಡಿ ಆಯ್ತಾ?